ಹಲೋ ಮಾಡಿಯಾ ಛೋಟಾ ಚಾಂಪಿಯನ್ಸ್. ಸೊ ನಾನು ಇವತ್ತು ಬಂದಿದ್ದೀನಿ ಒಂದು ಒಳ್ಳೆ ಟಾಪಿಕ್ ಇಟ್ಕೊಂಡು. ಬಟ್ ಅದಕ್ಕಿಂತ ಮುಂಚೆ ನೀವೆಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ವೇದಾಂತ SLC 10 ಚಾನಲ್ಗೆ ನಿಮಗೆ ಸ್ವಾಗತ. ವೆಲ್ಕಮ್ ಯು ಆಲ್. ನಾನು ನಿಮ್ಮ ಮೆಂಟರ್ ವರ್ಷಿಣಿ ಮ್ಯಾಮ್. ಇವತ್ತು ನಿಮಗೆ ಆಲ್ರೆಡಿ ನೋಡ್ತಿರ್ತೀರಾ. 625 625 ಅಂತ ಕಾಣಿಸ್ತಿದೆ. ಏನು 625 ಅಂತಂದರೆ ಲೈಕ್ ಎಲ್ಲ ಸ್ಟೂಡೆಂಟ್ಸ್ಗೂ ಇರುತ್ತೆ ಅಲ್ವಾ. ಅಟ್ ದ ಲಾಸ್ಟ್ ಎಕ್ಸಾಮಲ್ಲಿ 625 ತೆಗಿಬೇಕು ಅನ್ನೋದು ಒಂದು ಇಟ್ಟಿರ್ತೀವಲ್ವಾ. ಔಟ್ ಆದರೂ ಬರಲೇಬೇಕು ಅಂತ. ಆ ಥರ ಹೈಟ್ ಅಲ್ಲಿ ಇಟ್ಕೊಂಡ್ರೆ ನಾವು ಏನಾದರೂ 625 ತೆಗಿಬೇಕು ಅಂತಂದರೆ ಅಟ್ಲೀಸ್ಟ್ ಆ ಲೆವೆಲ್ಗೆ ಪ್ರಿಪ್ರೇಷನ್ ಇತ್ತು ಅಂತಂದರೆ ವಿ ಗೋನ್ ಟು ರೀಚ್ ಅಟ್ ದ 600ಗಾದರೂ ರೀಚ್ ಆಗೇ ಆಗ್ತೀವಿ. ಬಟ್ ಆ ಥರ ಮೈಂಡ್ ಸೆಟ್ ಇರುತ್ತಲ್ವ ಸ್ಟೂಡೆಂಟ್ಸ್ಗೆ. ಬಟ್ ಆ ಥರ ಎಲ್ಲ ಏನೂ ಆಗೋದೇ ಬೇಡ. ನಾವು 625 ತೆಗೋಣ. ಲೈಕ್ ಔಟ್ ಅಂತೂ ಬರಲೇಬೇಕು. ಅದಕ್ಕೋಸ್ಕರ ಅಂತಾನೆ ಈಗಿಂದನೇ ಸ್ಟಾರ್ಟ್ ಮಾಡುವಂಥ ಪ್ರಿಪರೇಷನ್. ಲೈಕ್ ಇಟ್ಸ್ ಅ 1 year ಮಾಸ್ಟರ್ ಪ್ಲಾನ್. 1 year ಮಾಸ್ಟರ್ ಪ್ಲಾನ್ ನಾನು ತೊಗೊಂಬಂದಿದ್ದೀನಿ ನಿಮಗೋಸ್ಕರ ಅಂತಾನೆ. ಈಗಿಂದ ರಜಾ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ 10 ಸ್ಟೂಡೆಂಟ್ಸ್ ಆಲ್ರೆಡಿ 10th ಬರ್ತಿದ್ದೀರಾ ಅಂತಂದ್ರೆ ಸಾಕು. ರಜೆ ಎಲ್ಲ ಹೋಗೋಕ್ಕೆ ಬಿಡಲ್ಲ. ಹಾಲಿಡೇಸ್ ಎಲ್ಲ ನೀವೇನು ಮಾಡೋದೇ ಬೇಡ. ಆಲ್ರೆಡಿ ಟ್ಯೂಷನ್ಸ್ಗೆಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಅಂತಾನೆ ಈಗಲಿಂದಾನೆ ಫಸ್ಟ್ ಡೇಯಿಂದನೇ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಏನು ಪ್ಲ್ಯಾನ್ ಮಾಡ್ಕೊಂಡು ಒಂದು ಪ್ಲ್ಯಾನ್ ವೈಸಲ್ಲಿ ನಾವು ಆರ್ಗನೈಸ್ಡ್ ವೇ ಅಲ್ಲಿ ಹೋಗ್ಬಿಟ್ಟು ಲೈಕ್ ಅಟ್ಲೀಸ್ಟ್ ಟಾರ್ಗೆಟ್ ಅಂತ 625 ಏನಿಟ್ಟಿದ್ವೋ ಟಾರ್ಗೆಟ್ ತೆಗಿಲೇಬೇಕು. ಹೇಗೆ ಸ್ಟೂಡೆಂಟ್ಸ್ ಇರ್ತಾರೆ 625 ಅಂದ್ಕೊಂಡ್ರೆ ನನಗೆ 600 ಆದರೂ ಬರುತ್ತೆ, ಲೈಕ್ 590 ಆದರೂ ರೀಚ್ ಆಗ್ತೀನಿ ಅಂತ ಇರ್ತಾರಲ್ವಾ. ಆ ಥರ ಎಲ್ಲ ಏನೂ ಆಗೋದೇ ಬೇಡ. 625 ತೆಗೋಣ. ಏನು ಮಾಸ್ಟರ್ ಪ್ಲ್ಯಾನ್ ಅಂತಂದರೆ ದಟ್ಸ್ ಅ 1 year ಮಾಸ್ಟರ್ ಪ್ಲ್ಯಾನ್. ನನಗೆ ಹೇಳ್ತಾರೆ 625 ಇದು ನಿಮ್ಮದು ರೂಮಲ್ಲಿ ನೀವೇನು ಓದಕ್ಕೆ ಕೊಡ್ತೀರಾ ಅಲ್ವಾ. ಅಲ್ಲಿ ಬೋರ್ಡ್ ಹಾಕೋಬಿಡಿ ಲೈಕ್ 625ಗೆ ನಾನು 625 ತೆಗಿಲೇಬೇಕು ಅಂತ. ಓಕೆನಾ. ನಿಮಗೆ ಡೈಲಿ ಅದೆಲ್ಲ ನೋಡ್ತಾ ಇದ್ರೆ ಏನು ಮಾಡಬೇಕು, 625 ತೆಗಿಲೇಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಬರ್ತಾ ಇರಬೇಕು. ಏನಂತಂದರೆ ದಟ್ಸ್ ಅ ಡಿಸಿಪ್ಲೀನ್ಡ್ ವೇಲ್ ಹೋಗೋಣ. ಡಿಸಿಪ್ಲೀನ್ ಜರ್ನಿ ಫ್ರಮ್ ಲೈಕ್ ಪ್ರಿಪ್ರೇಷನ್ ಫ್ರಮ್ ಸ್ಟಾರ್ಟಿಂಗ್ ಇಂದ ಟು ದ ಪರ್ಫೆಕ್ಟ್ ದಟ್ಸ್ ಅ 625 ಹೋಗೋಣ. ಏನು ಮಾಡ್ಬೋದು ಅಂದರೆ ಏನು ಪ್ಲ್ಯಾನ್ ಅಂತಂದರೆ ಫಸ್ಟು ಒಂದು ಗೋಲ್ ಇಟ್ಕೊಳ್ಳಿ. ನಿಮ್ಮದು ರೂಮಲ್ಲಿ ನೀವೇನು ಓದ್ತಾ ಹೋಗ್ತಿರಲ್ವಾ. ಅದರಲ್ಲಿ ಏನು ಮಾಡಿ ಅಂತಂದರೆ ಒಂದು ಮೇನ್ ಕಾನ್ಸೆಪ್ಟ್ಸ್ನ ನಿಮ್ಗೆ ಏನು ಅನಿಸುತ್ತೆ, ನಿಮಗೆ ನಾನೊಂದು ಸ್ವಲ್ಪ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ ಮುಂದೆ. ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಯಾವುದ್ಯಾವುದರಲ್ಲಿ ಏನೇನು ವೀಕ್ ಇದೆ, ಏನೇನು ಸ್ಟ್ರೆಂತ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ದ ಮೇನ್ ಗೋಲ್ಸ್ ಏನಿರಬೇಕು ಅಂತಂದರೆ ಫಸ್ಟ್ ಇಸ್ ದ ನಿಮಗೆ ಸ್ಟ್ರಾಂಗ್ ಕಾನ್ಸೆಪ್ಟ್ಸ್. ಈಗ ಫಸ್ಟ್ ಸ್ಟಾರ್ಟಿಂಗ್ ಓದುವಾಗ ಫಸ್ಟ್ ಚಾಪ್ಟರ್ ನೀವು ಕ್ಲಾಸಲ್ಲಿ ಕೇಳ್ಕೊಂಬರ್ತೀರಲ್ವ. ನಿಮಗೆ ಸ್ವಲ್ಪ ಡಿಫಿಕಲ್ಟಿ ಅನಿಸಿದ್ದನ್ನು ಮತ್ತೆ ರಿವೈಸ್ ಮಾಡ್ತಾ ಹೋಗಿ. ಫಸ್ಟ್ ಸ್ಟ್ರಾಂಗ್ ಅಂದರೆ ಆ ಕಾನ್ಸೆಪ್ಟ್ಸ್ ಮೇಲೆ ನಿಮಗೆ ಏನೇ ವಿಷಯ ಕೇಳಿದ್ರು, ಏನೇ ಕ್ವಶನ್ಸ್ ಎಕ್ಸಾಮಲ್ಲಿ ಏನೇ ಕ್ವಶನ್ಸ್ ಕೇಳಿದ್ರು ಕೂಡ ಹೆಂಗಿರಬೇಕು ಅಂತಂದರೆ ನೀವು ಅಷ್ಟು ಮೈಂಡಲ್ಲಿ ನಿಮಗೆ ಫುಲ್ ಆನ್ಸರ್ಸ್ ಗೊತ್ತಾಗಲಿಲ್ಲ ಅಂದರೂ ಪರವಾಗಿಲ್ಲ. ಬಟ್ ಹೇಗಿರಬೇಕು ಅಂತಂದರೆ ಓಕೆ ನನಗೆ ಟಾಪಿಕ್ ನಾನು ಓದಿದ್ದೆ. ನಿಮಗೆ ಅಟ್ಲೀಸ್ಟ್ 80% 90% ಅಷ್ಟು ರೀಚ್ ಆಗಿಲ್ಲ ಅಂದರೂ 75% ಆದರೂ ಕಾನ್ಸೆಪ್ಟ್ಸ್ ನಿಮಗೆ ಹೇಗಿರಬೇಕು ಅಂದರೆ ಸ್ಟ್ರಾಂಗ್ ಆಗಿರಬೇಕು. ಆ ಕಾನ್ಸೆಪ್ಟ್ಸ್ ಮೇಲೆ ಏನೇ ಒಂದು ವಿಷಯ ಏನೇ ಕೇಳಿದ್ರು ಕೂಡ ಯಾವುದೇ ಸಬ್ಜೆಕ್ಟ್ಸಲ್ಲಿ ಆಗಿರ್ಬೋದು. ಓಕೆ ನಿಮಗೆ ಆ ವಿಷಯನೇ ಗೊತ್ತಿಲ್ಲ ಅನ್ನೋ ಥರ ಇರಬಾರ್ದು. ಆ ಥರ ಒಂದು ಸ್ಟ್ರಾಂಗ್ ಕಾನ್ಸೆಪ್ಟ್ಸ್ನ ಬಿಲ್ಡ್ ಮಾಡ್ತಾ ಹೋಗಿ ಅಥವಾ ಫಸ್ಟ್ ಸ್ಟಾರ್ಟಿಂಗಿಂದ. ನೆಕ್ಸ್ಟ್ ಪ್ರಾಕ್ಟೀಸ್ ಕನ್ಸಿಸ್ಟೆನ್ಸಿ ಅಂದರೆ ಕನ್ಸಿಸ್ಟೆಂಟಿಯಾಗಿ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಡೈಲಿ. ಒಂದು ಚಾಪ್ಟರ್ಸ್ ಓದ್ತೀರಾ, ನೆಕ್ಸ್ಟ್ ಚಾಪ್ಟರ್ ವೈಸ್, ನೆಕ್ಸ್ಟ್ 3rd ಚಾಪ್ಟರ್ 4th ಚಾಪ್ಟರ್ ಕಂಟಿನ್ಯೂಸ್ ಓದ್ತಾ ಹೋಗಬೇಕು. ಆ್ಯಂಡ್ ರಿವಿಷನ್. ರಿವಿಷನ್ ಅಂತೂ ಮೇನ್ ಸ್ಟ್ರಾಟಜಿ. ಅದು ರಿವೈಸ್. ಇವಾಗ ಫಸ್ಟ್ ಚಾಪ್ಟರ್ ಓದಿರ್ತೀರಲ್ವಾ. 1 ವೀಕ್ ಆದ ತಕ್ಷಣ ಏನಾಗುತ್ತೆ, ಮರ್ತೋಗ್ತಾ ಇರುತ್ತೆ. ಒಂದು ಚಾಪ್ಟರ್ನ ನೀವು ಫಸ್ಟ್ ಡೇ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಅದು 1 ವೀಕಿಗೆ ನೀವು ಮತ್ತೆ ರಿವೈಸ್ ಮಾಡಿ. ಲಾಸ್ಟ್ 1 ಮಂತ್ ಆದಮೇಲೆ ಮತ್ತೆ ಆ ಚಾಪ್ಟರ್ನ ರಿವೈಸ್ ಮಾಡ್ತಾ ಹೋಗಿ. ಇದೇ ಥರ ಚಾಪ್ಟರ್ ವೈಸ್ ರಿವೈಸ್ ಮಾಡಿದ್ರಿ ಅಂತಂದರೆ ಲೈಕ್ ಸ್ಟ್ರಾಂಗ್ ಫೌಂಡೇಶನ್. ಲೈಕ್ ಈಗ ಪಿಕ್ಚರ್ಸ್ ಎಲ್ಲ ನೋಡ್ತಿರ್ತೀರಲ್ವಾ. ಒಂದು ಪಿಕ್ಚರ್ನಲ್ಲಿ ನಿಮಗೆ 10 times 20 times ನೋಡಿದ್ರಿ ಅಂತಂದರೆ ಆಲ್ರೆಡಿ ಮೈಂಡಲ್ಲಿ ಇರುತ್ತೆ ಏನೇನು ಡೈಲಾಗ್ಸು. ನೀವು ನೆಕ್ಸ್ಟ್ ಮೂವಿ ಎಲ್ಲ ನೋಡುವಾಗ ನಿಮಗೆ ಅನಿಸಿರುತ್ತೆ, ನೀವೇ ಹೇಳ್ತಾ ಹೋಗ್ತಿರ್ತೀರಲ್ವಾ. ಅದೇ ಥರ ರಿವಿಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ತುಂಬ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ನಾನು ಒಂದು ಸತಿ ಓದ್ಬಿಡ್ತಾರೆ, ಮ್ಯಾಮ್ ಓದಿದ್ದೆ ಮ್ಯಾಮ್, ಬಟ್ ರಿವೈಸೇ ಮಾಡಿರಲ್ಲ. ಲೈಕ್ 1 or 2 times 3 times ರಿವೈಸ್ ಮಾಡಲೇಬೇಕು. ಅಟ್ ದ ಲಾಸ್ಟ್ ಸ್ಟೇ ಹೆಲ್ತಿ ಆ್ಯಂಡ್ ಫೋಕಸ್ಡ್. ಓದೋ ವಿಷಯದಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಓದ್ತಾ ಹೆಲ್ತ್ ಬಗ್ಗೆನೂ ಕಾನ್ಸಂಟ್ರೇಟಲ್ಲಿ ಇರಬೇಕು. ತುಂಬ 8 hours 9 hours 12 hours 14 hours ಓದ್ತಾರೆ. ಬಟ್ ಹೆಲ್ತ್ ವೈಸ್ ಅದು ಒಂದು ಆರ್ಗನೈಸ್ಡ್ ವೇ ಅಲ್ಲಿ ಓದಿದ್ರೆ ಇಟ್ ವಿಲ್ ಬಿ ವೆರಿ ಗುಡ್, ಆಯಿತಾ. ಬಟ್ ಅದಕ್ಕಿಂತ ಬಿಟ್ಬಿಟ್ಟು ಹೆಲ್ತ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ದಲೇ ಫುಡ್ಡು ಇಂಟೇಕ್ ಮಾಡಲ್ಲ, ಎಕ್ಸಾಮ್ ಪ್ರೆಷರ್, ಅಸೈನ್ಮೆಂಟ್ಸ್, ಆಮೇಲೆ ಫಸ್ಟ್ ಪ್ರಿಪ್ರೇಟ್ರಿ ಬರ್ತಾ ಹೋಗುತ್ತೆ. ಪ್ರಿಪ್ರೇಷನಲ್ಲೂ ನೀವು ಫುಲ್ ಆಲ್ರೆಡಿ ಮನೇಲೂ ಪ್ರೆಷರ್ ಹಾಕಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. 10th ನೀನು ಚೆನ್ನಾಗಿ ಬರಲೇಬೇಕು, ಸ್ಟೇಟ್ ರ್ಯಾಂಕ್ ತೊಗೋಬೇಕು,
ಆ ಥರ ಪ್ರೆಷರ್ ಆಗ್ತಾ ಇರ್ತಾರೆ. ಸೊ ಬಟ್ ಅದ್ರ ಮಧ್ಯದಲ್ಲೂ ನೀವು ಈ ಥರ ಆರ್ಗನೈಸ್ಡ್ ವೇಲಿ ಹೋಗ್ತಾ ಓದ್ತಾ ಸ್ಟಾರ್ಟ್ ಮಾಡ್ತಾ, ಸೊ ಅದರಲ್ಲೂ ಹೆಲ್ತಿ ಕೂಡ ಇಂಪಾರ್ಟೆಂಟ್. ಸೊ ಅದು ಕೂಡ ಮೇಂಟೈನ್ ಮಾಡಲೇಬೇಕು. ಯಾಕಂದರೆ ನೀವು ಇಷ್ಟೆಲ್ಲ ಪ್ರಿಪೇರ್ ಆಗಿಬಿಟ್ಟು ಸೊ ಹೆಲ್ತ್ ಏನಾದರೂ ಇದಾಯಿತು ಅಂತಂದರೆ ಅದು ಲಾಸ್ಟ್ ನಿಮ್ದು ಎಫರ್ಟ್ ಎಲ್ಲ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತದ್ದು ಸ್ಟೇ ಫೋಕಸ್ಡ್ ಅಂತ. ಕನ್ಸಿಸ್ಟೆನ್ಸಿ ಏನಿದೆ ಇಟ್ಸ್ ವಿಲ್ ಬೀಟ್ ದ ಮೋಟಿವೇಶನ್. ಸೊ ಮೋಟಿವೇಶನ್ ನಿಮ್ಗೆ ಏನಾದರೂ ಬೇಜಾರಾಗಿದ್ದರೆ ಏನಾದರೂ ಇತ್ತು ಅಂತಂದರೆ ಸೊ ರೀಡ್ ಸಮ್ ಆಫ್ ದ ಬುಕ್ಸ್. ನಿಮಗೆ ಏನಾದರೂ ಇಷ್ಟ ಇತ್ತು ಅಂತಂದರೆ ಅಥವಾ ಏನಾದರೂ ನಿಮಗೆ ಗೇಮ್ಸ್ ಏನಾದರೂ ಅಂದರೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ, ಒಂದು 10 minutes 15 minutes ಆ ಥರ ಆಟ ಆಡಿ. ಬಟ್ ಮೋಟಿವೇಶನ್ ಅಂತ ಇಟ್ಕೊಂಡಿರಿ, ದಟ್ ಈಸ್ ಐ ಆಮ್ ಗೋಯಿಂಗ್ ಟು ಗೆಟ್ 625 ನಾನು ತೆಗಿಲೇಬೇಕು ಅಂತ. ಸೊ ಓಕೆ, ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ಸ್ ಅ 1 year ರೋಡ್ ಮ್ಯಾಪ್ ಏನು ಅಂತ. ಸೊ ಫಸ್ಟ್ ಒನ್ ಇಸ್ ದ phase 1 ಅಂತ. phase 1 4 phase ತೊಗೊಬಂದಿದ್ದೀನಿ ನಾನು. ಸೊ ಫಸ್ಟ್ ಇಯರ್ ಅಂತಂದರೆ ಫೌಂಡೇಶನ್ ಬಿಲ್ಡಿಂಗ್. ಹೇಗೆ ಅಂತಂದರೆ ಸೊ ಒಂದು ಚಾಪ್ಟರ್ಸ್ ವೈಸ್ನ ಕಂಪ್ಲೀಟ್ ಮಾಡಿ ಒಂದು ಸಬ್ಜೆಕ್ಟ್ಸ್ನ ತೊಗೊಳ್ಳಿ. ಆ ಸಬ್ಜೆಕ್ಟ್ಸಲ್ಲಿ ನಿಮಗೀಗ ಒಂದು ಟಫ್ ಸಬ್ಜೆಕ್ಟು, ಒಂದು ನಾರ್ಮಲ್ ನಿಮಗೆ ಈಸಿ ಅನ್ಸೋ ಸಬ್ಜೆಕ್ಟ್. ಸೊ 6 ಸಬ್ಜೆಕ್ಟ್ಸಲ್ಲಿ ಸೊ 2 ಡಿವೈಡ್ ಮಾಡ್ತಾ ಹೋಗಿ. ಒಂದು ಫುಲ್ ಡಿಫಿಕಲ್ಟಿ ಲೆವೆಲ್ ಅಂದರೆ ಮಾಡರೇಟ್ ಲೆವೆಲಲ್ಲಿರೋದು, ಒಂದು ಫುಲ್ ಈಸಿ 3 ಸಬ್ಜೆಕ್ಟ್ಸ್ನ ಡಿವೈಡ್ ಮಾಡ್ಕೊಳ್ಳಿ. ಸೊ ಆ ವೈಸಲ್ಲಿ ಇವಾಗ ಕಾನ್ಸೆಪ್ಟ್ಸ್ನ ಕಲಿತಾ ಹೋಗಬೇಕು. ಅದೇ ಫೌಂಡೇಶನ್. ಒಂದು ಚಾಪ್ಟರ್ ವೈಸ್ ರಿವೈಸ್ ಮಾಡಿಕೊಂಡು ಟೆಸ್ಟ್ ಎಲ್ಲ ಬಂದಾಗ ಸೊ ಚಾಪ್ಟರ್ಸ್ ವೈಸ್ ರಿವೈಸ್ ಮಾಡ್ಕೊತಾ ಹೋಗಿ. ಒಂದು ಡಿಫಿಕಲ್ಟಿ, ಇವಾಗ ಒಂದು ಮ್ಯಾಥ್ಸ್ ಅಂತ ತೊಗೊಳ್ಳೋಣ. ಮ್ಯಾಥ್ಸ್ ತುಂಬ ಜನ ಕಷ್ಟ ಅಂತಾರೆ. ಸೊ ಆ್ಯಂಡ್ ಇವನ್ ಈಗ ಇಂಗ್ಲೀಷ್, ಕನ್ನಡ ಆ ಥರ ಇತ್ತು ಅಂತಂದಾಗ ಒಂದು ಮ್ಯಾಥ್ಸ್ ಒಂದೇನಾದರೂ ಅದ್ರ ಜೊತೆ ಓದುವಾಗ ನಿಮಗೆ ಕನ್ನಡ ಸಿಂಪಲ್ ಅಲ್ವಾ. ಸೊ ಮ್ಯಾಥ್ಸಿಗೆ ತುಂಬ ಟೈಮ್ ಕೊಟ್ಬಿಟ್ಟು ಏನು ಮಾಡಿ, ಸೊ ಕನ್ನಡಗೆಲ್ಲ ಸ್ವಲ್ಪ ಟೈಮ್ ಕೊಡಿ. ಅದೇ ಥರ ಇಂಗ್ಲೀಷ್, ಸೈನ್ಸಿಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡಿ, ಇಂಗ್ಲೀಷಿಗೆ ಸ್ವಲ್ಪ ಕಮ್ಮಿ ಟೈಮ್ ಕೊಡಿ. ನೆಕ್ಸ್ಟ್ ಅದೇ ಥರ ಸೋಷಿಯಲ್ ಸೈನ್ಸಿಗೆ ಕಷ್ಟ ಅನ್ನೋರಿಗೆ ಸೊ ಸೋಷಿಯಲ್ ಸೈನ್ಸ್ನ ಹಿಸ್ಟ್ರಿ ತುಂಬ ಬೋರ್ ಆಗುತ್ತಾ ಮ್ಯಾಮ್ ಅಂತ ಇರ್ತೀರ. ಸೊ ಅದಕ್ಕೋಸ್ಕರ ಏನು ಅಂತಂದರೆ ಸೊ ಅದಕ್ಕೆ ಆ ಥರ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಸೊ ಅದಕ್ಕೊಂದು ಸ್ವಲ್ಪ 3 hours ಕೊಟ್ರಿ ಅಂತಂದರೆ ಇದಕ್ಕೆ 1 hour. ಸೊ ಅದೇ ಥರ ಅದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಬಟ್ ಅದನ್ನು ನಾವು ಕೋಪಪ್ ಮಾಡ್ಬೋದಲ್ವ. ಈಸಿ ಅನ್ಸೋದನ್ನ ಕಾನ್ಸೆಪ್ಟ್ಸ್ನೆಲ್ಲ ನಾವು ಬೇಗ ಅರ್ಥ ಮಾಡ್ಕೊತೀವಿ. ಬಟ್ ಮೈಂಡಿಗೆ ಏನಾಗಿರುತ್ತೆ, ಆಲ್ರೆಡಿ ಮ್ಯಾಥ್ಸ್ ನಂಗೆ ಕಷ್ಟ ಅನ್ನೋದಂತ ಫೀಲ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಬಿಟ್ಟು ಏನಂದರೆ ಫೌಂಡೇಶನ್ ಒಂದು ಸ್ಟ್ರಾಂಗ್ ಬಿಲ್ಡ್ ಮಾಡ್ಕೋಬೇಕು. ಸೊ ದಟ್ಸ್ ದ ಒನ್. ಆ್ಯಂಡ್ ಸ್ಟ್ರೆಂಥನಿಂಗ್ ದ ಕಾನ್ಸೆಪ್ಟ್ಸ್. ಇದೇ ಥರ ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ ಆಗಿರ್ಬೋದು. ಸೊ ಏನೇನಿರುತ್ತೆ ಕ್ವಶನ್ಸ್ ಯಾವುದ್ಯಾವ್ದು ಇಂಪಾರ್ಟೆಂಟ್ ಕೇಳಿದ್ರು ಅದನ್ನು ತುಂಬ ರಿವೈಸ್ ಮಾಡ್ತಾ ಬರೋದು. ಆ ಕ್ವಶನ್ಸ್ನೇ ತುಂಬ ರಿವೈಸ್ ಮಾಡಿ. ಸೊ ಓಕೆ, ದಟ್ಸ್ ದ ಸೆಕೆಂಡ್. ಫಸ್ಟ್ ಕಂಪ್ಲೀಟ್ ದ ಪೋರ್ಷನ್ಸ್. ಸೊ ಮಿಡ್ ಟರ್ಮ್ ಇತ್ತು ಅಂತಂದರೆ ಮಿಡ್ ಟರ್ಮ್ ಪೋರ್ಷನ್ಸ್ನ ಕಂಪ್ಲೀಟ್ ಮಾಡಿ. ಸೊ ಆ ಮಿಡ್ ಟರ್ಮ್ ಪೋರ್ಷನ್ಸಲ್ಲಿ ನಿಮಗೆ ಏನೇನು ಕ್ವಶನ್ಸ್ ಕೇಳಿದ್ರು ಅನ್ನೋದನ್ನು ನಾನು ಹಾಕ್ತೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಸೊ ಆ ಥರದ್ದೆಲ್ಲ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಆ ಮಿಡ್ ಟರ್ಮ್ ಪೋರ್ಷನ್ಸ್ ಮುಗಿಸಾದ್ಮೇಲೆ ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಒಂದು 2 to 3 years ಕ್ವಶನ್ಸ್ ಪೇಪರ್ನ ತೊಗೊಳ್ಳಿ. ಅದರ ಅನಾಲಿಸಿಸ್ ಮಾಡಿ. ಸೊ ಯಾವ ಕ್ವಶನ್ಸ್ ಪೇಪರು, ಯಾವುದು ಕ್ವಶನ್ಸ್ ಪೇಪರಲ್ಲಿ ತುಂಬ ರಿಪೀಟೆಡ್ ಆಗಿದೆ, ಸೊ ಆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದೇ ಬರೋ ಥರ ಚಾನ್ಸಸ್ ಇರುತ್ತೆ. ಸೊ ಅದೇ ಥರ ಕಾನ್ಸೆಪ್ಟ್ಸು ಆ ಕಾನ್ಸೆಪ್ಟ್ಸ್ನ ಏನು ಮಾಡಿ ಅಂತಂದರೆ ಇನ್ನೂ ರಿವೈಸ್ ಮಾಡ್ತಾ ಬನ್ನಿ. ಸೊ ಥರ್ಡ್ ಒನ್ ಇಸ್ ದ ಅಡ್ವಾನ್ಸ್ಡ್ ಪ್ರಿಪ್ರೇಷನ್. ಹೇಗಿರಬೇಕು ಅಂತಂದರೆ ಸೊ ನೀವೆಲ್ಲ ಕಾನ್ಸೆಪ್ಟ್ಸ್ನ ರಿವೈಸ್ ಮಾಡಿರ್ತೀರಾ, ಸೊ ಎಲ್ಲ ಆಗಿರುತ್ತೆ. ಸೊ ಅದ್ರ ಮೇಲ್ಗಡೆ ಒಂದು ಡಿಫಿಕಲ್ಟಿ ವೈಸ್, ಇವಾಗ ಒಂದು ಮ್ಯಾಥ್ಸಲ್ಲಿ ಪ್ರಾಬ್ಲಮ್ಸ್ ಯಾವ್ದಾದ್ರು ನಿಮಗೆ ಕಷ್ಟ ಆಗ್ತಿದೆ ಅಂತಂದರೆ ಸೊ ಅಲ್ಲಿ ಏನು ಮಾಡಿ ಅಂತಂದರೆ ಅದು ಆ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಅಥವಾ ಆ ಚಾಪ್ಟರ್ಸ್ ಏನಿರುತ್ತೆ ಅದ್ರ ಮೇಲೆ ತುಂಬ ಫೋಕಸ್ ಮಾಡಿ. ಸೊ ಆಮೇಲೆ ಮತ್ತೇನಂತಂದರೆ ರಿವಿಷನ್. ಹೆಂಗೆ ಅಂದರೆ ಒಂದೊಂದು ಚಾಪ್ಟರ್ಸ್ನ ನೀವು 1 weekly ವೈಸ್ ರಿವೈಸ್ ಮಾಡ್ತಾನೆ ಇರಬೇಕು. ಸೊ ಅವತ್ತು ಓದಿದ್ದೆ ಮ್ಯಾಮ್ ಮರ್ತೋಯ್ತು ಮ್ಯಾಮ್ ಆ ಥರ ಇರಲೇಬಾರ್ದು. ಸೊ ಫಸ್ಟ್ ಡೇಲಿ ಏನು ಚಾಪ್ಟರ್ಸ್ ಓದಿರ್ತೀರೋ ಅದೇ ಥರ ಮಂತ್ಲಿ ವೈಸ್ ಆ್ಯಂಡ್ 2 months ಆದಮೇಲೆ ಫಸ್ಟ್ ಮಂತ್ ಓದಿದ್ದು ನಿಮಗೆಲ್ಲ ಮರ್ತೇ ಹೋಗಿರುತ್ತೆ. ಸೊ ಆ ಥರ ಆಗಲೇಬಾರ್ದು. ಅಂದರೆ 2 to 3 minutes ಆದರೂ ಪರವಾಗಿಲ್ಲ ಸೊ ರಿವೈಸ್ ಮಾಡ್ತಾನೆ ಇರಬೇಕು ಕಾನ್ಸೆಪ್ಟ್ಸ್ ವೈಸ್. ಸೊ ಅವಾಗೇನಾಗುತ್ತೆ ಅಂತಂದರೆ ನಿಮಗೆ ಲಾಸ್ಟ್ ಎಂಡ್ ಆಫ್ ದ ಎಕ್ಸಾಮ್ಸ್ಗೆ ನಿಮಗೆ ಏನು ಅಂದರೆ ಪ್ರೆಷರ್ ಅನ್ಸಲ್ಲ. ಆಲ್ರೆಡಿ ಕಾನ್ಸೆಪ್ಟ್ಸ್ ಏನೂ ಗೊತ್ತಿಲ್ಲ, ಏನೂ ಅರ್ಥ ಆಗಿಲ್ಲ. ಬಟ್ ಇದೇ ಥರ ಓದ್ತಾ ಹೋಗ್ತೀನಿ ಅಂತಂದರೆ ಸೊ ಯು ವಿಲ್ ಗೆಟ್ ಅಂದರೆ ಮೆಮೊರೈಸ್ಡಲ್ಲಿ ಇದ್ದೇ ಇರುತ್ತೆ. ಸೊ ದಟ್ಸ್ ದ ಒನ್. ಆ್ಯಂಡ್ ದ ಫೈನಲ್ ರಿವಿಷನ್ ಹೇಗಿರಬೇಕು ಅಂತಂದರೆ ಸೊ ಅಂದರೆ ನೀನು ನೋಟ್ಸ್ ಮಾಡ್ಕೊಂಡಿರ್ತೀರ ಅಲ್ವಾ. ಸೊ ಫಸ್ಟ್ ಚಾಪ್ಟರ್ಸ್ ಆದಮೇಲೆ ಸ್ವಲ್ಪ ನೋಟ್ಸ್ ಮಾಡ್ಕೊತೀರಾ. ಸೊ ಅದ್ರಲ್ಲಿ ಹೇಗಿರುತ್ತೆ ಅಂತಂದರೆ ನೀವು ಫಸ್ಟ್ ಹೋದಾಗ ನೋಟ್ಸ್ ಮಾಡುವಾಗ ನಮಗೆ ಎಲ್ಲ ಇಂಪಾರ್ಟೆಂಟ್ ಅನಿಸುತ್ತೆ ಸೊ ಅಲ್ವಾ. ಸೊ ಆ ಥರ ಏನಾಗುತ್ತೆ, ಸೊ ಆ ಥರ ಮಾಡಿ. ನೆಕ್ಸ್ಟ್ ಸೆಕೆಂಡ್ ರಿವೈಸ್ ಮಾಡ್ತಿರ್ತೀರಲ್ಲ ಆವಾಗ ನಿಮಗೆ ಸ್ವಲ್ಪ ಕಮ್ಮಿ ನೋಟ್ಸ್ ಮಾಡಬೇಕು ಅನ್ಸುತ್ತೆ. ಯಾಕಂದರೆ ಆಲ್ರೆಡಿ ನಿಮಗೆ ನೆನಪಿರುತ್ತೆ, ಕಾನ್ಸೆಪ್ಟ್ಸ್ ಏನಂತ ಅರ್ಥ ಆಗಿರುತ್ತೆ. ಸೊ ನಿಮಗೇನು ಅದು ನೆನಪು ರಿವೈಸ್ ಮಾಡುವಾಗ ನೆನಪು ಆಗ್ತಿರಲ್ವೋ ಸೊ ಆ ಕಾನ್ಸೆಪ್ಟ್ಸ್ನ ಮಾತ್ರ ಮತ್ತೆ ನೋಟ್ಸ್ ಮಾಡ್ಕೊಳ್ಳಿ. ಸೊ ಅದನ್ನು ಮತ್ತೆ ನೆಕ್ಸ್ಟ್ ಓದುವಾಗ ಏನು ಮಾಡಿ ಅಂತಂದರೆ ಆ ಕಾನ್ಸೆಪ್ಟ್ಸ್ನ ನೀವೇನು ಮರ್ತೋಗ್ತಾ ಇತ್ತೋ ಆ ಕಾನ್ಸೆಪ್ಟ್ಸ್ನ ಮಾತ್ರ ರಿವೈಸ್ ಮಾಡಿ. ರಿವೈಸ್ ಮಾಡುವಾಗ ಅಲ್ಲಿ ಏನು ಮತ್ತೆ ನಿಮಗೆ ನೆನಪಾಗ್ತಾ ಇರಲ್ಲೋ ಓಕೆ ಈ ಕಾನ್ಸೆಪ್ಟ್ಸ್ ನಂಗೆ ಅರ್ಥ ಆಗಿಲ್ಲ ಅಂತಂದರೆ ಅದು ನಿಮ್ಗೆ ನೆನಪಾಗಲ್ಲ. ಸೊ ಅದನ್ನು ಮತ್ತೆ ರಿವೈಸ್ ಮಾಡಿ. ಸೊ ಫಸ್ಟಿಂದನೂ ಈ ಥರ ರಿವೈಸ್ ಮಾಡ್ಕೊಂಬಂದ್ರೆ ಅದು ಲಾಸ್ಟ್ ಏನಾಗಿರುತ್ತೆ ಅಂತಂದರೆ ನೀವು ರಿವೈಸ್ ಮಾಡಿ ನಿಮ್ಮ ನೋಟ್ಸು ಕೂಡ ಫಸ್ಟ್ ಇಷ್ಟು ಮಾಡ್ಕೊಂಡಿರ್ತೀವಿ ಅಂದರೆ ಎಲ್ಲ ಇಂಪಾರ್ಟೆಂಟ್ ಅಂತ ಅನಿಸಿರುತ್ತಲ್ವ. ಸೊ ಅದನ್ನು ಬಿಟ್ಬಿಟ್ಟು ಸ್ವಲ್ಪ ಕಮ್ಮಿ ನೋಟ್ಸ್ ಆಗಿರುತ್ತೆ. ಅಂತಂದರೆ ಒಂದು ಚಾಪ್ಟರಲ್ಲಿ ನಿಮಗೆ ಅಟ್ಲೀಸ್ಟ್ ಅಂದರೂ ಕೂಡ 1 2 to 3 ಎಲ್ಲ ಡಯಾಗ್ರಾಮ್ಸ್ ಇತ್ತು ಅಂತಂದರೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಬಟ್ ಥಿಯರಿಟಿಕಲ್ ಇತ್ತು ಅಂತಂದರೆ ವಿಲ್ ಗೆಟ್ 2 to 3 pagesಲ್ಲಿ ನೀವು ಮುಗಿಸ್ಬೋದು. ಒಂಥರ ರೋಡ್ ಮ್ಯಾಪ್ ಥರ, ಅಂದರೆ ಒಂದು ಚಾಪ್ಟರಲ್ಲಿ ಒಂದು ಮ್ಯಾಪ್ ಥರ ಮಾಡ್ಕೊಂಡ್ವಿ ಅಂತಂದರೆ ಯು ವಿಲ್ ಗೆಟ್ ಎವ್ರಿಥಿಂಗ್ ದ್ಯಾಟ್. ಸೊ ಅದಕ್ಕೋಸ್ಕರ ಸೊ ದಿಸ್ ಆರ್ ದ 4 ಮೇನ್ 1 year ರೋಡ್ ಮ್ಯಾಪ್ ನೀವು ಮಾಡ್ಕೊಳ್ಳೇಬೇಕು.
ಸೊ ಹೇಗಿತ್ತ ನೆಕ್ಸ್ಟ್ ನೋಡೋಣ ಏನಿದೆ ಅಂತ. ಸೊ ಫೇಸ್ ಒನ್ನಲ್ಲಿ ನೀವು ಏನೇನು ಮಾಡ್ಬೋದು ಅಂತ ನಾನು ಹೇಳ್ತಾ ಹೋಗ್ತಿದ್ದೀನಿ. ಸೊ ಫಸ್ಟ್ ಅಂದರೆ ಕಂಪ್ಲೀಟ್ ದ ಬೇಸಿಕ್ ಚಾಪ್ಟರ್ ವೈಸ್, ಅದೇ ಬೇಸಿಕ್ಸ್ ನಾನು ಹೇಳ್ದೆ ಅಲ್ವಾ. ಸೊ ಬೇಸಿಕ್ಸ್ ನಿಮಗೆ ಅರ್ಥ ಆಗಿದೆಯೋ ಅಲ್ಲೋ ಗೊತ್ತಿಲ್ಲ. ಸೊ ಬಟ್ ಒಂದು ಕಂಪ್ಲೀಟ್ ಒಂದ್ಸತಿ ಆ ಚಾಪ್ಟರ್ನ ರೀಡ್ ಮಾಡಿ, ಓಕೆ, ಬೇಸಿಕ್ಸ್ ಗೊತ್ತಾಗುತ್ತೆ. ಸೆಕೆಂಡ್, ಮೇಕ್ ಎ ಶಾರ್ಟ್ ನೋಟ್ಸ್. ಅಂದರೆ ಅದರಲ್ಲಿ ಲೆಂತಿ ಬರ್ದಿರೋದು ಬೇಡ, ಒಂದು ಡೆಫಿನೇಷನ್ ಮೇನ್ ಏನೇನು ಅನ್ಸುತ್ತೆ ನಿಮಗೆ, ಸೊ ಅದೆಲ್ಲ ಬರೀರಿ. ಫಸ್ಟು ಓದುವಾಗ ಎಲ್ಲ ಇಂಪಾರ್ಟೆಂಟ್ ಅನ್ಸುತ್ತೆ, ನಾನು ಹೇಳ್ದೆ ಅಲ್ವಾ, ಎಲ್ಲ ಇಂಪಾರ್ಟೆಂಟ್ ಅನ್ಸುತ್ತೆ. ಬಟ್ ಮೇಕ್ ಎ ಶಾರ್ಟ್ ನೋಟ್ಸ್, ಅದಾದ್ರೆ ಶಾರ್ಟ್ ಫಾರ್ಮ್ಸ್ ಮಾಡೋ ಥರ. ಸೊ ಡೆಫಿನೇಷನ್ಸ್ನ ಇತ್ತು ಕೊಡೋಂತಂದ್ರೆ ಆರ್ಟಿಕಲ್ಸ್ ಆಫ್ ಆ್ಯಂಡ್ ಆ ಥರ ಎಲ್ಲ ಬಿಟ್ಬಿಟ್ಟು ಮೇನ್ ವರ್ಡ್ಸ್ನ ನೀವೇನಿರುತ್ತೆ ಆ ಸೆಂಟೆನ್ಸಲ್ಲಿ ಅದನ್ನು ಮಾತ್ರ ಬರ್ಕೊಳ್ಳಿ. ನೆಕ್ಸ್ಟ್, ಲರ್ನ್ ಫಾರ್ಮುಲಾಸ್. ಅಲ್ಲಿ ಮ್ಯಾಥ್ಸಲ್ಲಿ ಇರುತ್ತಲ್ವ, ಸೊ ಫಾರ್ಮುಲಾ ಶೀಟ್ ಅಂತಲೇ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಎಲ್ಲ ಫಾರ್ಮುಲಾಸ್ ಬರೆದ್ಬಿಟ್ಟು ನಿಮ್ಮ ರೂಮಲ್ಲಿ ಪೇಸ್ಟ್ ಮಾಡ್ಕೊಂಬಿಡಿ. ಸೊ ನೀವು ಬೆಳಗ್ಗೆ ಎದ್ರೂ ಕೂಡ ಅದನ್ನೇ ನೋಡ್ತಾ ಇರಬೇಕು. ಆ್ಯಂಡ್ ಇವನ್ ಆ ಥರ ಏನಾಗುತ್ತೆ ಅಂತಂದರೆ ಮೆಮೊರಿಲಿ ಇಳಿಯುತ್ತೆ ನಿಮಗೆ. ಸೊ ನೆಕ್ಸ್ಟ್ ಏನೇ ಒಂದು ಪ್ರಾಬ್ಲಮ್ಸ್ ಕೊಟ್ಟರು ಕೂಡ ಏನಾಗುತ್ತೆ ಅಂತಂದರೆ ಸೊ ಈಸಿಯಾಗಿ ಆ ಮೆಮೊರೀಸಲ್ಲಿ ಫಾರ್ಮುಲಾಸ್ ಏನು ನೀವು ಡೈಲಿ ನೋಡ್ತಿರ್ತೀರಲ್ಲ, ಸೊ ಅದೆಲ್ಲ ನೆನಪಾಗ್ತಾ ಬರುತ್ತೆ. ಸೊ ಇಟ್ಸ್ ವೆರಿ ಫಾರ್ಮುಲಾ ಡೈಲಿ ಹೇಗಿರಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು 5 ಫಾರ್ಮುಲಾಸ್ ಪ್ರಾಕ್ಟೀಸ್ ಮಾಡಿ ಡೈಲಿ. ಸೊ ಇಟ್ಸ್ ಆಲ್ ದ ಬೇಸಿಕ್ ಕ್ವಶನ್ಸ್. ಈಗ ನಿಮ್ದು ಅಂದರೆ ಟೆಕ್ಸ್ಟ್ ಬುಕ್ಸಲ್ಲೇ ಸ್ವಲ್ಪ ಕ್ವಶನ್ಸ್ ಕೊಟ್ಟಿರ್ತಾರಲ್ವ, ಸೊ ಅದನ್ನು ಸಾಲ್ವ್ ಮಾಡಿ. ಒಂದು ಕಾನ್ಸೆಪ್ಟ್ಸ್ ವೈಸ್ ಓದಾದ್ಮೇಲೆ ಸೊ ಆ ಬೇಸಿಕ್ ಕ್ವಶನ್ಸಿಗೆ ಏನು ಆನ್ಸರ್ ಬರಿಬೋದು ನಾನು ಅಂತ ನೀವೇ ಒಂದು ಕಾನ್ಸೆಪ್ಟ್ಸ್ ಓದಾದ್ಮೇಲೆ ಅಷ್ಟು ಕ್ವಶನ್ಸಿಗೆ ಅದು ನೀವೇ ಸಾಲ್ವ್ ಮಾಡಿ. ಒಂದು 10 ಮಿನಿಟ್ಸ್ ಆದರೂ ಪರವಾಗಿಲ್ಲ, ಅದನ್ನು ಕುತ್ಕೊಂಡು ಸಾಲ್ವ್ ಮಾಡಿ, ಬರೀರಿ. ನಿಮ್ಮದೇ ಓನ್ ವರ್ಡ್ಸಲ್ಲಿ ನಿಮಗೆ ಏನು ಅರ್ಥ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ಫೇಸ್ 2. ಸೊ ಫೇಸ್ 2 ಅಲ್ಲಿ ಏನು ಮಾಡಬೇಕು, ಲೈಕ್ ಪ್ರಾಕ್ಟೀಸ್ ಮಾಡರೇಟ್ ಆ್ಯಂಡ್ ಹಾರ್ಡ್ ಕ್ವಶನ್ಸ್. ಸೊ ಇವಾಗ ನಿಮಗೆ ಈಸಿ ಇರೋದೆಲ್ಲ ಮುಗಿಸ್ಬಿಟ್ಟಿರ್ತೀರ ಫಸ್ಟ್ ಬೇಸಿಕಲ್ಲಿ. ಸೊ ಮಾಡರೇಟು ಹಾರ್ಡ್ ಕ್ವಶನ್ಸ್ ಏನಿರುತ್ತೆ, ಈಗ ಸೋಷಿಯಲ್ ಸೈನ್ಸಲ್ಲಿ ಆಗಿರ್ಬೋದು ಲೆಂತಿ ಆನ್ಸರ್ಸ್ ಬರೆಯೋದಾಗಿರ್ಬೋದು, ಆ್ಯಂಡ್ ಅದರ ಸೈನ್ಸಲ್ಲಿ ಜಾಸ್ತಿ ಬರೆಯೋದಿರ್ಬೋದು, ಡಯಾಗ್ರಾಮ್ಸ್ನ ಬಿಡಿಸೋದಾಗಿರ್ಬೋದು, ಸೊ ಎಲ್ಲ ಇರುತ್ತಲ್ವ. ಸೊ ಒಂದು ಮ್ಯಾಥ್ಸಲ್ಲಂತೂ ನನಗೆ ಅರ್ಥನೇ ಆಗಿಲ್ಲ ಈ ಕಾನ್ಸೆಪ್ಟ್ಸ್ ಅನ್ನೋದಕ್ಕೆಲ್ಲ ಅಂತಂದರೆ ಹಾರ್ಡ್ ಕ್ವಶನ್ಸ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಓಕೆ, ನೆಕ್ಸ್ಟ್, ಸೊ ಕಮಿಂಗ್ ಟು ದ ಏನಂತಾನೆ ನೆಕ್ಸ್ಟ್ ವೀಕ್ಲಿ ಮಾಕ್ ಟೆಸ್ಟ್. ಸೊ ನಾನು ಏನು ಹೇಳಿದೆ ಅಲ್ವಾ, ಒಂದು ವೀಕ್ ಆದಮೇಲೆ ನೀವು ಮಾಕ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ನನ್ನ ವೀಡಿಯೋಸಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಇದೇ ರಿಪೀಟ್ ಮಾಡ್ತಿರ್ತೀನಿ. ಮಾಕ್ ಟೆಸ್ಟು ಕೂಡ ತುಂಬ ಇಂಪಾರ್ಟೆಂಟು. ಸೊ ಅದು ನಿಮಗೆ ಏನಾಗಿರುತ್ತೆ ಅಂದರೆ ಡೈಲಿ ಓದಿ ಅದು ಫಸ್ಟ್ ಡೇ ನೀವು ಹೋಗ್ಬಿಟ್ಟು ಎಕ್ಸಾಮ್ಗೆ ಕೂರೋ ಥರ ಇರುತ್ತೆ. ಸೊ ಆ ಥರ ಮಾಡ್ಕೊಳ್ಳೋದು ಅಂದರೆ ಪ್ರಿಪ್ರೇಷನ್ ನೀವು ಮಿಡ್ ಟರ್ಮಲ್ಲಿ ಮಾಡಿರ್ತೀರಾ, ಆ್ಯಂಡ್ ಇವನ್ ಪ್ರಿಪ್ರೇಟ್ರಿ ಕೂಡ ನಿಮಗೆ ಮಾಡ್ತಾ ಇರ್ತಾರೆ, ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಮಾಡ್ತಿರ್ತಾರೆ. ಬಟ್ ನೀವು ವೀಕ್ಲಿ ಒನ್ಸಲ್ಲಿ ನೀವು ಹೇಗಿರಬೇಕು ಅಂತಂದರೆ ಒಂದು 30 ಮಿನಿಟ್ಸ್ ನೀವು ಎಕ್ಸಾಮ್ಗೆ ಕೂರೋ ಥರ, ಎಕ್ಸಾಮ್ಗೆಲ್ಲ ಕಾನ್ಸೆಪ್ಟ್ಸ್ ಮೇಲೆ ಬರೆಯೋ ಥರ. ಸೊ ಆ ಥರ ಪ್ರಿಪೇರ್ ನಿಮ್ಮದು ಮೈಂಡ್ ಈಗಲಿಂದನೇ ನಿಮಗೆ ಪ್ರಿಪೇರ್ ಆಯಿತು ಅಂತಂದರೆ ಇಟ್ ವಿಲ್ ವೆರಿ ಈಸಿ, ನಿಮಗೇನು ನ್ಯೂ ಅನ್ಸೋದೇ ಇಲ್ಲ ಅವಾಗ. ಸೊ ದಟ್ಸ್ ವೈ. ಆ್ಯಂಡ್ ಇಂಪ್ರೂವ್ ದ ಸ್ಪೀಡ್ ಆ್ಯಂಡ್ ಅಕ್ಯುರಸಿ. ಸ್ಪೀಡ್ ಕೂಡ ಇಂಪ್ರೂವ್ ಮಾಡಬೇಕು, ನಿಧಾನಕ್ಕೆ ಬರೆದ್ರೆ ಸೊ ತುಂಬ ಕ್ವಶನ್ಸ್ನು ಕೂಡ ಅಟೆಂಪ್ಟ್ ಅಥವಾ ನಿಮಗೆ ಏನು ಏಮ್ ಇರುತ್ತೆ, ನಾನು ಈ ಕ್ವಶನ್ಗೆ ಇಷ್ಟು ಆನ್ಸರ್ ಬರೀಲೇಬೇಕು ಅನ್ನೋದಿರುತ್ತಲ್ವ. ಸೊ ಅಷ್ಟನ್ನು ನೀವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ನಾನು ಬೇರೆ ಕ್ವಶನ್ಸು ಅಟೆಂಡ್ ಮಾಡಬೇಕು ಅಂತ ಏನಾಗುತ್ತೆ ಅಂತಂದರೆ ದ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಸೊ ನೀವು ಬೇಗ ಹೋಗ್ಬಿಡ್ತೀರಾ. ಸೊ ಅದಕ್ಕೆ ಏನಂತಂದರೆ ಈಗಲಿಂದನೇ ಸ್ಪೀಡ್ ಆ್ಯಂಡ್ ಅಕ್ಯುರಸಿ ಕೂಡ ನಿಮ್ಮದು ಜಾಸ್ತಿ ಆಗ್ತಾ ಹೋಗಬೇಕು. ಸೊ ದಟ್ಸ್ ಒಂದು ಪಾಯಿಂಟ್ ನಿಮ್ಮ ತುಂಬ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಕಮಿಂಗ್ ದಟ್ ಫುಲ್ ಅಂತ ಮಾಕ್ ಟೆಸ್ಟ್ ಹೇಗೆ ಅಂತಂದರೆ ಸೊ ದ ಲಾಸ್ಟ್ 2 to 3 ಮಾರ್ಕ್ಸ್ಗಾಗಿರ್ಬೋದು, 5 ಮಾರ್ಕ್ಸ್ ಇರುತ್ತೆ ಅಲ್ವಾ, 4 ಮಾರ್ಕ್ಸಿಗೆ ಲೆಂತಿ ಆನ್ಸರ್ಸ್ ಬರಿಬೇಕಾಗಿರುತ್ತಲ್ಲ. ಸೊ ಆ ಥರ ಮತ್ತೆ ಎಕ್ಸಾಮ್ ಟೈಮಲ್ಲಿ ಹೇಗೆ ಕೊಡ್ತಿರ್ತೀರಲ್ವ 3 hours, ಸೊ ಆ ಥರ ಫುಲ್ ಲೆಂತ್ ಮಾಕ್ ಟೆಸ್ಟ್ ತೊಗೋಬೇಕು ನೀವು. ಸೊ ಒಂದು ಸೈನ್ಸ್ ಸಬ್ಜೆಕ್ಟ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಳ್ಳಿ. ಸೊ ಇದೇ ನನ್ನ 10th ಎಕ್ಸಾಮ್ಸ್ ಅಂತ ಅಂದ್ಕೊಂಡು ಆ ಕ್ವಶನ್ ಪೇಪರ್ನ 3 hours ಬರೀರಿ. ಸೊ ಅದಾದ್ಮೇಲೆ ನೀವೇ ಎವ್ಯಾಲ್ಯೂಯೇಟ್ ಮಾಡಿ, ಯಾರು ಬೇರೆಯವ್ರಿಗೆ ಕೊಡೋದೇ ಬೇಡ, ಓಕೆನಾ. ಬಟ್ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಬಟ್ ನೀವು ಕಲ್ತಿರ್ತೀರ, ಬಟ್ ನೀವು ಎಷ್ಟು ಮಿನಿಟ್ಸಲ್ಲಿ ನೀವು ಎಷ್ಟು ಆನ್ಸರ್ ಬರಿಬೇಕು ಅಂದಿರ್ತೀರ, 2 ಮಾರ್ಕ್ಸಿಗಾಗಿರ್ಬೋದು, 3 ಮಾರ್ಕ್ಸಿಗಾಗಿರ್ಬೋದು. ಸೊ ಅಷ್ಟು ಕಂಪ್ಲೀಟ್ ಮಾಡಿದ್ನ ಅಂತ ನಿಮಗೆ ಅನಿಸ್ಬೇಕು. ಸೊ ಟ್ರೈ ಟು ಪ್ರಾಕ್ಟೀಸ್ ದಟ್ ಒನ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ಆಲ್ರೆಡಿ ಇದನ್ನು ಮಾಡಿದ್ರಿ ಅಂತಂದರೆ ಮಾಕ್ ಟೆಸ್ಟ್ ಇದು ನಿಮಗೆ ಆಲ್ರೆಡಿ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ವೀಕ್ ಏರಿಯಾ ಎಲಿಮಿನೇಷನ್. ಸೊ ಹೇಗೆ ಮಾಡಿ ಅಂತಂದರೆ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಏನಂತಂದರೆ ಮ್ಯಾಥ್ಸಲ್ಲಿ ಅದರ ಒಂದು ಕಾನ್ಸೆಪ್ಟ್ಸ್ ಇರುತ್ತೆ ಅಂತಂದರೆ ಸೊ ಮೇಕ್ ಇಟ್ ದಿಸ್ ಇಸ್ ದ ಟಾಪಿಕ್ 1ನ ಬರ್ಕೊಳ್ಳಿ. ಸೊ ಟಾಪಿಕ್ 1ನ ಬರ್ಕೊಂಡಾದ್ಮೇಲೆ ಸೊ ಹೇಗೆ ಅಂತಂದರೆ ಸೊ ಟಾಪಿಕ್ 1 ಓಕೆನಾ. ಸೊ ಟಾಪಿಕ್ 1 ದಿಸ್ ದ ವೀಕ್ ಟಾಪಿಕ್ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇದು ಕೂಡ ಟಾಪಿಕ್ 2. ಸೊ ಇದು ಕೂಡ ನಿಮಗೆ ಟಾಪಿಕ್ 2 ಕೂಡ ವೀಕ್ ಇರುತ್ತೆ. ಸೊ ನೀವು ಇದರ ಒಂದು ಚೆಕ್ ಬಾಕ್ಸ್ ಹಾಕೊಳ್ಳಿ. ಸೊ ಅದ್ರ ಮುಂದೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ 2 to 3 days ಪ್ರಾಕ್ಟೀಸ್ ಮಾಡಿ. ಸೊ ಅದಾದಮೇಲೆ ನೀವೇ ವೀಕ್ ಎಲಿಮಿನೇಷನ್ ಅದನ್ನ ಟಿಕ್ ಮಾಡಿಕೊಂಡು ಸೊ ನೆಕ್ಸ್ಟ್ ಏನೇ ಇದ್ರೂ ಕೂಡ ಅದನ್ನು ಎಲಿಮಿನೇಟ್ ಮಾಡ್ತಾ ಬನ್ನಿ, ವೀಕ್ ಚಾಪ್ಟರ್ಸ್ನ ಎಲಿಮಿನೇಟ್ ಮಾಡ್ತಾ ಬನ್ನಿ. ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್. ಅವಾಗ ನಿಮಗೆ ಏನು ಅನಿಸುತ್ತೆ, ಸೊ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಬರ್ತಿದೆ ಅಂತ ಅನಿಸುತ್ತೆ. ಸೊ ಡೌಟ್ಸ್ ಇದ್ದರೆ ಅದನ್ನೇ ಮೈಂಡಲ್ಲಿ ಇಟ್ಕೋಬೇಡಿ, ಅದನ್ನು
ಯಾವುದಾದ್ರೂ ವೀಡಿಯೋಸ್ ನೋಡಿ. ಸೊ ಏನಾದರೂ ನಿಮಗೆ ಅದರಿಂದ ಸಾಲ್ವ್ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಕ್ಲಾಸಲ್ಲಿ ಟೀಚರ್ಸ್ ಇರ್ತಾರೆ ಅಲ್ವಾ, ಸೊ ಅವ್ರ ಹತ್ರ ಡೌಟ್ಸ್ ಕೇಳಿ, ಡೌಟ್ಸ್ನ ಮಾತ್ರ ಹಾಗೆ ಬಿಟ್ಕೋಬೇಡಿ. ಸೊ ನಾವು ಕಮಿಂಗ್ ಟು ದ ಎರರ್ ನೋಟ್ಬುಕ್ ಮೇಂಟೆನೆನ್ಸ್. ಸೊ ಏನಿದೆ ಎರರ್ ಮೇಂಟೈನ್ ನೋಟ್ಬುಕ್ ಅಂತಂದರೆ ಏನು ಅಂತಂದರೆ, ಇವಾಗ ನೀವೇನಾದರೂ ಅಂದರೆ ಒಂದು ಮಿಡ್ ಟರ್ಮ್ ಟೆಸ್ಟ್ ಮಾಡಿ ಬಂದಿರ್ತೀರ ಅಲ್ವಾ, ಸೊ ಟೆಸ್ಟಲ್ಲಿ ನೀವು ಏನೇನು ತಪ್ಪು ಮಾಡಿರ್ತೀರ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಏನು ಮಾಡ್ತೀರ ಅಂತಂದರೆ, ಟೆಸ್ಟ್ ನೀವು ಬಂದಾದಮೇಲೆ ಟೆಸ್ಟ್ ಪ್ರಿಪೇರ್ಸ್ ಕೊಡ್ತಾರೆ, ನಿಮಗೆ ಒಂಥರ ಕ್ಯೂರಿಯಾಸಿಟಿ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋ ಥರ. ಸೊ ಬಟ್ ತುಂಬ ಜನ ಏನಂತಂದರೆ ಅದರಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ನೋಡೋಲ್ಲ. ಈಗ 25ಗೆ ಅಕಸ್ಮಾತ್ ನಿಮ್ದು ಯೂನಿಟ್ ಟೆಸ್ಟ್ ಮಾಡಿದ್ರು ಅಂತಂದರೆ, ಸೊ 25ಗೆ 25 ಬಂದಿದೆ ಅಂತ ಅಂದ್ಕೊಳ್ಳಿ. ಸೊ ಅವ್ರು ಯಾರು ಚೆಕ್ ಮಾಡ್ಕೊಳ್ಳೋ ನಾನೆಲ್ಲ ಬರ್ದಿದ್ದೀನಿ ಅಂತ ಅನ್ಕೊತಾರೆ. ಸೊ ಬಟ್ ಯಾರು ಲೈಕ್ 25 ಬಂದಿರ್ತಾರೆ, 5 ಮಾರ್ಕ್ಸ್ ಆ ಕ್ವಶನ್ಸ್ ಮಾಡ್ಕೊಳ್ಳಿ, 5 ಮಾರ್ಕ್ಸ್ ಎಲ್ಲೋಯ್ತು, ಸೊ ನಾನು ಏನು ಎರರ್ ಮಾಡಿದ್ದೆ ಅನ್ನೋದನ್ನ ಇದೇನು ನೀವು ಒಂದು ಶೀಟ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಬಂದ್ಬಿಟ್ಟು ನೀವು ಬರ್ದಿಟ್ಕೊಳ್ಳಿ ಡೈಲಿ ಕೂಡ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅವಾಗ ನೀವು ನೆಕ್ಸ್ಟ್ ಟೆಸ್ಟಲ್ಲಿ ಆ ಎರರ್ನ ಕಮ್ಮಿ ಮಾಡ್ತಾ ಬರಬೇಕು. ಅದು ಫೈನಲ್ ಎಕ್ಸಾಮಲ್ಲಿ ಏನಾಗುತ್ತೆ ಅಂತಂದರೆ ಆ ಎರರ್ಸ್ನ ನೀವು ಮತ್ತೆ ರಿಪೀಟ್ ಮಾಡಲ್ಲ. ಸೊ ಏನಾಗುತ್ತೆ ಅಂತಂದರೆ ದ ಲಾಸ್ಟ್ ಈ ಥರ ಏನಾದರೂ ಚೆಕ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಎಕ್ಸಾಮ್ಸಲ್ಲಿ ಸೊ ಎರರ್ಸ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸೊ ಕಮಿಂಗ್ ಟು ದ ಫೇಸ್ 4, ರಿವೈಸ್ ಸಿಲೆಬಸ್ ಮಲ್ಟಿಪಲ್ ಟೈಮ್ಸ್. ಅದೇ ಹೇಳಿಲ್ವಾ, ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ರಿವೈಸ್ ಮಾಡ್ತಾನೆ ಇರಬೇಕು. ಸೊ ನಿಮಗೆ ಹೆಲ್ಪ್ ಆಗುತ್ತೆ, ಲಾಸ್ಟಿಗೆ ನೀವೇ ಹೇಳ್ತೀರಾ. ಆ್ಯಂಡ್ ರೆಗ್ಯುಲರ್ ಮಾಕ್ ಟೆಸ್ಟ್ ಕೂಡ ಅಟೆಂಡ್ ಮಾಡ್ಯಾರೆ. ಕಾನ್ಸೆಪ್ಟ್ಸ್ ವೈಸಲ್ಲಿ ನೀವು ಏನು ಬರುತ್ತೋ, ಮಾಕ್ ಟೆಸ್ಟ್ ಅಂದರೆ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡೋದಲ್ಲ, ಕಾನ್ಸೆಪ್ಟ್ಸ್ ನೀವೇನು ಕಲ್ತಿರ್ತೀರ ಅದನ್ನು ಒಂದು 2 to 3 ಮಿನಿಟ್ಸಲ್ಲಿ ಅದನ್ನ ಕಾನ್ಸೆಪ್ಟ್ಸ್ ಸಮ್ಮರಿ ಥರ ಬರೆದ್ರೆ ಸಾಕು. ಸೊ ನೆಕ್ಸ್ಟ್, ಫೋಕಸ್ ಆನ್ ಎಕ್ಸಾಮ್. ಓಕೆ, ಎಕ್ಸಾಮ್ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ ಫೋಕಸ್ಡ್ ಆಗಿರಬೇಕು. ಎಕ್ಸಾಮ್ದಲ್ಲಿ ಹೇಗೆ ಪ್ಯಾಟ್ರನ್ಸ್ ಇರುತ್ತೆ ಅಲ್ವಾ, ಲೈಕ್ 1 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್, 4 ಮಾರ್ಕ್ಸ್. ಸೊ ಎವ್ರಿ ಟೈಮ್ ಏನಿರುತ್ತೆ ಅಂತಂದರೆ, ಸೊ ಆ ಕ್ವಶನ್ಸ್ ಹೇಗೆ ಬರುತ್ತೆ, ಆ ಕ್ವಶನ್ಸಿಗೆ ನಾನು ಯಾವ ಥರ ಆನ್ಸರ್ ಮಾಡಬೇಕು, ಎಷ್ಟು ಲೈನ್ಸ್, ಎಷ್ಟು ಪೇಜಸ್ ಬೇಕಾಗುತ್ತೆ ಅನ್ನೋದು ನೀವೇ ಫಸ್ಟು ಪ್ರಿಪೇರ್ ಮಾಡಿ ಹಿಡ್ಕೋಬೇಕು. ಆ್ಯಂಡ್ ಅಟ್ ಲಾಸ್ಟ್, ನೋ ನ್ಯೂ ಟಾಪಿಕ್ಸ್ ಇಂದ ಲಾಸ್ಟ್ ಮಂತಲ್ಲಿ ಹೇಗಿರಬಾರ್ದು ಅಂತಂದರೆ, ನನಗೆ ಕಾನ್ಸೆಪ್ಟ್ಸೇ ಓದಿಲ್ಲ ಇಷ್ಟು ದಿನ ಆದಮೇಲೂ ಅಂತಂದ್ರು, ಈಗ ನ್ಯೂ ಕಾನ್ಸೆಪ್ಟ್ಸ್ನ ನೀವು ಓದೋಕ್ಕೆ ಹೋಗಬೇಡಿ. ಸೊ ಜಸ್ಟ್ ನೀವೇನು ಇಷ್ಟು ದಿನ ಓದಿ ಬಂದಿರೋ ಜಸ್ಟ್ ಅದನ್ನೇ ರಿವೈಸ್ ಮಾಡ್ತಾ ಹೋಗಬೇಕು. ಸೊ ದೀಸ್ ಆರ್ ದ 4 ಫೇಸಸ್ನ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಸೊ ಪಕ್ಕ ನೀವು 625 ತೆಗಿತೀರಾ. ನಾನಂತೂ ಅಶ್ಯೂರೆನ್ಸ್ ಕೊಡ್ತೀನಿ. ಸೊ ಸ್ಟಡಿ ಟೆಕ್ನಿಕ್ಸ್ ಹೇಗೆ ಅಂತಂದರೆ, ಆ್ಯಕ್ಟಿವ್ ರಿಕಾಲ್. ಸೊ 4 ಟೆಕ್ನಿಕ್ಸ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಸ್ಪೇಸ್ಡ್ ರಿಪಿಟೇಷನ್ ಅಂತ ಒಂದಿದೆ, ಪೊಮೊಡಾರೋ ಟೆಕ್ನಿಕ್ಸ್ ಆ್ಯಂಡ್ ಮಾಕ್ ಟೆಸ್ಟ್ ಅನಾಲಿಸಿಸ್. ಸೊ ಏನಪ್ಪ ಇದೆಲ್ಲ ಸ್ಟಡಿ ಟೆಕ್ನಿಕ್ಸ್ ಅಂತಂದರೆ, ಆ್ಯಕ್ಟಿವ್ ರಿಕಾಲ್. ಸೊ ಇದೇನು ಅಂತಂದರೆ, ನೀವು ಓದಿದ ತಕ್ಷಣ, ಸೊ ಈಗ ಬ್ರೇಕ್ ಅಂತ ತೊಗೊತೀರಲ್ವಾ, ಸೊ ಬ್ರೇಕ್ ಅಂತ ತೊಗೊಂಡಾಗ ಈಗ 50 ಮಿನಿಟ್ಸ್ ಸೊ ಓದಿರ್ತೀರಾ ಅಂತಂದರೆ ಒಂದು 45 ಮಿನಿಟ್ಸ್ನ ರೀಡ್ ಮಾಡಿ. ಸೊ ಸ್ಟಡಿ ಸ್ಲಾಟಲ್ಲಿ 50 ಮಿನಿಟ್ಸ್ ಅಂತ ಹಾಕ್ಕೊಂಡಿದ್ರಿ ಅಂತಂದರೆ 40 ಮಿನಿಟ್ಸ್ ಅಂತಲೇ ಇಟ್ಕೊಳ್ಳಿ. 40 ಮಿನಿಟ್ಸ್ ಸ್ಟಡಿ ಮಾಡಿದ್ರೆ 10 ಮಿನಿಟ್ಸಲ್ಲಿ ಅದನ್ನು ಆ್ಯಕ್ಟಿವ್ ರಿಕಾಲ್. ಸೊ ಫುಲ್ ಬುಕ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಸೊ ಯು ಶುಡ್ ಸ್ಟಾರ್ಟ್ ರಿಕಾಲಿಂಗ್ ಇಟ್. ನಾನು ಏನು ಓದಿದೆ, ನನಗೇನು, ಆಗ ನಿಮಗೆ ಗೊತ್ತಾಗುತ್ತೆ. ನೆನಪಾಗಿಲ್ಲ ಅಂತಂದರೆ ಆ ಕಾನ್ಸೆಪ್ಟ್ಸ್ ನಿಮ್ಮ ಮೈಂಡ್ಗೆ ಹೋಗಿಲ್ಲ ಅಂತ. ಸೊ ಅದೇ ರೀಕಾಲ್ ಆಗಿಲ್ಲ ಅಂತಂದರೆ, ಸೊ ಅರ್ಥ ಆಗಿದ್ರೆ ನಿಮಗೆ ಗೊತ್ತಾಗುತ್ತೆ, ಓಕೆ ಈ ಥರ ಆಗಿತ್ತು ಅಂದರೆ ಈ ಥರ ಟಾಪಿಕ್ಸ್ ಈ ಥರ ಇದೆ, ಈ ಥರ ಫ್ಲೋ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ದಟ್ಸ್ ಅ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸ್ಪೇಸ್ಡ್ ರಿಪಿಟೇಷನ್. ಸೊ ಅಂದರೆ ಕಂಟಿನ್ಯೂಸ್ ಓದಬೇಡಿ. ಸೊ ಬ್ರೇಕ್ ತೊಗೊಂಡು ಓದಿ. ಸೊ ಯಾಕಂದರೆ ನಿಮ್ಮದು ಮೈಂಡ್ ಕೂಡ ಮತ್ತೆ ರಿಫ್ರೆಶ್ಮೆಂಟ್ ಸಿಗಲೇಬೇಕು. ಸೊ ಯಾಕಂತಂದರೆ ಒಂದು 30 to 40 ಮಿನಿಟ್ಸ್ ಅಷ್ಟೇ ನಿಮಗೆ ಲೈಕ್ ಕಾನ್ಸಂಟ್ರೇಟಲ್ಲಿ ಒಂದು ಟಾಪಿಕ್ನ ನೀವು ರೀಡ್ ಮಾಡೋಕ್ಕಾಗೋದು. ಸೊ ಕಂಟಿನ್ಯೂಸ್ ಓದಬೇಡಿ. ಸೊ ಒಂದು 5 to 10 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ, ಮತ್ತೆ ಬಂದುಬಿಟ್ಟು ಮತ್ತೆ ಲೈಕ್ ಸ್ಟಡಿ ಮಾಡೋಕ್ಕೆ ಕೂರಲೇಬೇಕು, ರೀಡ್ ಮಾಡಲೇಬೇಕು. ಓಕೆ, ದಟ್ಸ್ ದ ಒನ್. ನಾವು ಕಮಿಂಗ್ ಟು ದ ಪೊಮೊಡಾರೋ ಟೆಕ್ನಿಕ್ಸ್, ದಟ್ಸ್ ಎ ವೆರಿ ನ್ಯೂ ಟೆಕ್ನಿಕ್ಸ್. ನಾನು ಹೇಳ್ತೀನಿ ನೆಕ್ಸ್ಟ್ ಅದ್ರ ಬಗ್ಗೆ ಏನು ಅಂತ. ನೆಕ್ಸ್ಟ್, ಮಾಕ್ ಟೆಸ್ಟ್ ಅನಾಲಿಸಿಸ್ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಮಾಕ್ ಟೆಸ್ಟ್ ಬಗ್ಗೆ, ಸೊ ತುಂಬ ಏನು ಹೇಳೋದಿಲ್ಲ. ನೆಕ್ಸ್ಟ್, ಕಮಿಂಗ್ ಟು ದಿಸ್ ಅ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್. ಸೊ ಏನಂತಂದರೆ 25 ಮಿನಿಟ್ಸಿಗೆ 30 ಮಿನಿಟ್ಸ್ ಸ್ಲಾಟ್. ಓಕೆ, ಸೊ 30 ಮಿನಿಟ್ಸ್ ಸ್ಲಾಟ್ಸ್ನ ನೀವು ಇಟ್ಕೊಂಡ್ರಿ ಅಂತಂದರೆ ಸ್ಟಡಿದು ಸ್ಲಾಟ್ 1. ಓಕೆ, ಸೊ ಅದರಲ್ಲಿ ಏನಿರಬೇಕು ಅಂದರೆ 25 ಮಿನಿಟ್ಸ್ ಸ್ಟಡಿ ಮಾಡಬೇಕು. ಒಂದು ಕಾನ್ಸೆಪ್ಟ್ಸ್ ತೊಗೊಳ್ಳಿ, ಒಂದು ಚಿಕ್ಕ ಕಾನ್ಸೆಪ್ಟ್ಸ್ ಆದರೂ ಪರವಾಗಿಲ್ಲ. ಸೊ ಕಾನ್ಸೆಪ್ಟ್ನ ಸ್ಟಡಿ ಮಾಡಬೇಕು, ಪ್ಲಸ್ ಅದ್ರ ಜೊತೆ ಲಾಸ್ಟಿಗೆ 5 ಮಿನಿಟ್ಸ್ ಬ್ರೇಕ್. 25 ಮಿನಿಟ್ಸ್ ಆದಮೇಲೆ ಕಾನ್ಸೆಪ್ಟ್ಸ್ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಯು ಸ್ಟಾಪ್ ಮಾಡಿ ಅದಾದಮೇಲೆ 5 ಮಿನಿಟ್ಸಲ್ಲಿ ನೀವೇನು 25 ಮಿನಿಟ್ಸಲ್ಲಿ ಕವರ್ ಆಗಿತ್ತು ಸೊ ಆ ಕಾನ್ಸೆಪ್ಟ್ಸ್ ಅಥವಾ ಅದೇನು ನಿಮಗೆ ಕಲ್ತಿದ್ರು ಅದನ್ನು ರಿವೈಸ್ ಮಾಡಿ. ಸೊ 5 ಮಿನಿಟ್ಸ್ ಬ್ರೇಕಲ್ಲಿ 2 ಮಿನಿಟ್ಸಲ್ಲಿ ರೀಕಾಲ್ ಮಾಡ್ಕೊಂಬಿಟ್ಟು 3 ಮಿನಿಟ್ಸ್ನ ಬ್ರೇಕ್ ತೊಗೊಳ್ಳಿ, ಆ ಥರ. ಓಕೆ, ರಿಪೀಟ್ ಇಟ್ 4 ಟೈಮ್ಸ್. ಓಕೆ, ಸ್ಲಾಟ್ 1 30 ಮಿನಿಟ್ಸ್ ಅಂತಂದರೆ ನೀವು 4 ಟೈಮ್ಸ್ ಇದೇ ಥರ ರಿಪೀಟ್ ಮಾಡಿದ್ರಿ ಅಂತಂದರೆ ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಟ್ಸ್ 25 into 4, ರೈಟ್? ಎಷ್ಟಾಗುತ್ತೆ ಅಂತಂದರೆ 100 ಅವರ್ಸ್ ನೀವು ಸ್ಟಡಿ ಮಾಡಿರ್ತೀರ ವಿತ್ ಅ ಬ್ರೇಕ್ ಆಲ್ಸೋ. ವಿತೌಟ್ ಬ್ರೇಕ್ ನೀವೇನು ಓದಿರಲ್ಲ ಅಲ್ವಾ. ಸೊ 20 ಮಿನಿಟ್ಸ್ ಬ್ರೇಕ್ ಆಗಿರುತ್ತೆ. ಸೊ 100 ಅವರ್ಸ್ ಏನಾಗಿರುತ್ತೆ, 100 ಮಿನಿಟ್ಸ್ ನೀವು ಸ್ಟಡಿ ಮಾಡಿರ್ತೀರ. ಸೊ ಈ ಥರ ಟೆಕ್ನಿಕ್ಸ್ ಮಾಡಿದರೆ
ಏನಾಗುತ್ತೆ ಅಂತಂದರೆ ಸ್ಕೋರ್ ಕೂಡ ಜಾಸ್ತಿ ಆಗುತ್ತೆ, ಕಾನ್ಸೆಪ್ಟ್ಸ್ ನಿಮ್ಮ ಮೈಂಡಲ್ಲಿ ತುಂಬ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಇಲ್ಲಾಂದರೆ ಮರ್ತೋಗೋ ಚಾನ್ಸಸ್ ತುಂಬ ಇರುತ್ತೆ ನೀವು ಕಂಟಿನ್ಯೂಸ್ ಸ್ಟಡಿ ಮಾಡಿದ್ರೆ ವಿತೌಟ್ ಬ್ರೇಕ್. ಲೈಕ್ ಜಸ್ಟ್ ನಿಮಗೆ ಹೇಗಿರುತ್ತೆ ಫೀಲ್ ಅಂತಂದರೆ ನಾನು ಓದ್ತಾ ಇದ್ದೀನಿ, ಬಟ್ ಮಾರ್ನಿಂಗ್ ಎದ್ದು ಕೇಳಿದ್ರೆ ಮರ್ತೋಗ್ತು ಮ್ಯಾಮ್, ನೆನಪೇ ಇರಲ್ಲ ನಿಮ್ಮ ಮೈಂಡಿಗೆ. ಸೊ ಅದಕ್ಕೋಸ್ಕರ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್. ಇದ್ರ ಬಗ್ಗೆ ಬೇಕಾದ್ರೆ ನಾನು ಶೀಟ್ಸ್ ಏನಾದರೂ ನಿಮಗೆ ಅವೈಲೇಬಲ್ ಇತ್ತು ಅಂತಂದರೆ ನಾನು ಕಳಿಸಿ ನಿಮಗೆ ಬೇಕು ಅಂತಂದರೆ ಯು ಕ್ಯಾನ್ ಡ್ರಾಪ್ ಎ ಕಮೆಂಟ್. ಓಕೆ, ಸೊ ನೆಕ್ಸ್ಟ್, ಸೊ ಮಾಕ್ ಟೆಸ್ಟ್ ಸ್ಟ್ರಾಟಜಿ ಏನಂತಂದರೆ ವೀಕ್ಲಿ ಟೆಸ್ಟ್ ನಾನು ಆಲ್ರೆಡಿ ಹೇಳಿದ್ರಿ, ವೀಕ್ಲಿ ಟೆಸ್ಟ್ ಅಟೆಂಡ್ ಮಾಡಿ, ಇದಂತೂ ಬಿಡಬೇಡಿ. ಆ್ಯಂಡ್ ಎವ್ರಿ ಮಿಸ್ಟೇಕ್ನ ಅನಲೈಸ್ ಮಾಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್, ಇದಂತೂ ವೆರಿ ಇಂಪಾರ್ಟೆಂಟ್. ಓಕೆ, ಇಂಪ್ರೂವ್ ವೀಕ್ ಟಾಪಿಕ್ಸ್, ನಿಮಗೆ ಕಷ್ಟ ಅನ್ಸೋದನ್ನೆಲ್ಲ ಇಂಪ್ರೂವ್ ಮಾಡ್ತಾ ಬನ್ನಿ. ಓಕೆನಾ, ಕಾನ್ಸೆಪ್ಟ್ಸು ಕೂಡ ನಿಮಗೆ ಒಂದು ಟೈಮ್ ಟೇಬಲ್ ಮಾಡಿಕೊಂಡು ನನಗೆ ಫಸ್ಟ್ ಯಾವುದು ಈಸಿ ಸಬ್ಜೆಕ್ಟ್ಸ್ ಇದ್ರು ಅದನ್ನು ಕಂಪ್ಲೀಟ್ ಮಾಡಲೇಬೇಕು, ಅದರಲ್ಲೂ ಅಂತೂ ನಾನು 100 ತೆಗಿಲೇಬೇಕು. ಸೊ ನೆಕ್ಸ್ಟ್ ಯಾವುದು ಇನ್ನೊಂದು ಮಾಡ್ರೇಟ್ ಲೆವೆಲ್ ಟಾಪಿಕ್ಸ್ ಅಂದರೆ ಯಾವ್ದು ಸಬ್ಜೆಕ್ಟ್ಸ್ ಇದೆಯೋ ಆ ಟಾಪಿಕ್ಸ್ನ ಅಥವಾ ಸಬ್ಜೆಕ್ಟ್ಸ್ನ ಇಟ್ಕೊಳ್ಳಿ. ಅದರಲ್ಲೂ ಕೂಡ ನಿಮಗೆ ಇಷ್ಟು ಕ್ವಶನ್ಸ್ ಬರುತ್ತೆ ಅಂತಂದರೆ ಆ ಕ್ವಶನ್ಸಿಗೆ ಅಟೆಂಡ್ ಮಾಡೋ ಥರ ಇರಲೇಬೇಕು. ಆ್ಯಂಡ್ ಸಬ್ಜೆಕ್ಟ್ಸು ಕೂಡ ಅದೇ ಥರ ಒಂದು ಮ್ಯಾಟ್ರಿಕ್ಸ್ ಥರ ನೀವೇ ಮಾಡ್ಕೊಳ್ಳಿ. ಓಕೆನಾ, ಸೊ ಅದು ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್. ಆ್ಯಂಡ್ ರೆಡ್ಯೂಸ್ ಸಿಲ್ಲಿ ಮಿಸ್ಟೇಕ್ಸ್ ಮಾಡೋದಿರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಮ್ಯಾಥ್ಸಲ್ಲಂತೂ ಇದನ್ನು ತುಂಬ ಮಾಡ್ತೀರಾ, ಸೊ ಅದಕ್ಕೆ ಎರರ್ಸ್ ಮೇಂಟೆನೆನ್ಸ್ನ ಒಂದು ಶೀಟ್ ಮೇಂಟೈನ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು. ಈ ತಪ್ಪನ್ನ ನೀವು ನೆಕ್ಸ್ಟ್ ಮತ್ತೆ ಎಕ್ಸಾಮಲ್ಲಿ ಏನಾದ್ರು ಅದೇ ಕ್ವಶನ್ಸ್ ರಿಪೀಟ್ ಆಗಿತ್ತು ಅಂತಂದರೆ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಸೊ ಈ ಟೆಸ್ಟಲ್ಲಿ ನಾನು ಈ ಥರ ತಪ್ಪು ಮಾಡಿದೆ ಅಲ್ವಾ, ಸೊ ಇದನ್ನು ನಾನು ನೀಟಾಗಿ ಈಗ ಪ್ರೆಸೆಂಟ್ ಮಾಡಬೇಕು ಅನ್ನೋದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ಇರುತ್ತೆ, ಮಲಗೋದೇ ಇಲ್ಲ. ಸೊ ನಾನು 4 hours ಅಷ್ಟೇ ಮಲಗಿಬಿಡ್ತೀನಿ, 4 to ಮಾರ್ನಿಂಗ್ 4ಗೆ ಎದ್ಬಿಟ್ಟು ರೀಡ್ ಮಾಡ್ತೀನಿ, ಆ ಥರ ಸ್ಟೂಡೆಂಟ್ಸ್ ಇರುತ್ತೆ. ಬಟ್ ನೀವು ಇಷ್ಟು ದಿನ ಏನಾಗಿರುತ್ತೆ ಅಂತಂದರೆ ಮೈಂಡಿಗೆ ಒಂದು ಹ್ಯಾಬಿಟ್ನ ಅಂದರೆ ಒಂದು ರಿಚುವಲ್ ಥರ ಅದು ಸೆಟ್ ಆಗಿಬಿಟ್ಟಿರುತ್ತೆ. ನೀವು ಸಡನ್ನಾಗಿ ಈ ಥರ ಚೇಂಜಸ್ ಮಾಡಿದಾಗ ಸೊ ಮೆಂಟಲ್ ಸ್ಟ್ರೆಸ್ ಕೂಡ ನಿಮಗೆ ತುಂಬ ಆಗ್ತಿರುತ್ತೆ. ಅಂದರೆ ಫುಲ್ ನಿದ್ದೆ ಎಲ್ಲ ಬಿಟ್ಬಿಟ್ಟು ಹೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀರ. ಬಟ್ ಸ್ಟಾರ್ಟಿಂಗ್ ನೀವು ಏನಿರ್ತೀರೋ ಅದೇ ಥರ ಮಾಡಿ. ಬಟ್ ಸ್ವಲ್ಪ ಚೇಂಜಸ್ ಲೈಕ್ ಲಿಟಲ್ ಬಿಟ್, ನೀವೀಗ 7ಗೆ ಎದ್ದೇಳ್ತಾ ಇದ್ದರೆ 6ಗೆ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಒಂದು ಸ್ವಲ್ಪ ದಿನ ಆದಮೇಲೆ 5, ಆ ಥರ. ಒಂದೇ ಸತಿ ನಿಮಗೆ 4ಗೆ ಅಂದರೆ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಹೇಳೋದು. ಆ್ಯಂಡ್ ಸ್ಲೀಪ್ 7 to 8 hours. ಸ್ಟಾರ್ಟಿಂಗ್ ಎಲ್ಲ ನೀವು ಆರಾಮಾಗಿದ್ದರೆ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಬಂದರೆ ಅಟ್ಲೀಸ್ಟ್ ನೀವು 8 hours ಆದರೂ ನಿದ್ದೆ ಮಾಡಿದ್ರೆ ಸೊ ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ಸು ಕೂಡ ನಿಮಗೆ ಎಕ್ಸಾಮ್ ಟೈಮಲ್ಲೂ ಕೂಡ ರಿಲೀಫ್ ಆಗಿರ್ತೀರ. ಸೊ ಸ್ಟ್ರೆಸ್ಸು ಕೂಡ ಏನೂ ಇರಲ್ಲ. ಆ್ಯಂಡ್ ಎಕ್ಸಸೈಸ್ ಡೈಲಿ, ಫಿಟ್ ಹ್ಯಾವಿಂಗ್ ಟೈಮ್ ಇತ್ತು ಅಂತಲೇ ಒಂದು 10 to 20 minutes ಎಕ್ಸಸೈಸ್ ಮಾಡಿ. ಸೊ ಟೇಕ್ ಶಾರ್ಟ್ ಬ್ರೇಕ್ಸ್ ಕೂಡ ತಗೊಳ್ಳಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅವಾಯ್ಡ್ ಕಂಪ್ಯಾರಿಸನ್ ಆ್ಯಂಡ್ ಡಿಸ್ಟ್ರಾಕ್ಷನ್ಸ್. ಇದಂತೂ ತುಂಬ ಮಕ್ಕಳು ಚೆನ್ನಾಗಿ ಮಾಡ್ತಾರೆ. ಸೊ ಕಂಪೇರ್ ಮಾಡ್ಕೊಳ್ಳೋದು, ಅವಳಿಗೆ ಅಷ್ಟು ಬೇಗ ಅರ್ಥ ಆಗೋದು, ಅವಳ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ, ಅವಳು ಓದ್ತಾಳೆ ಜಾಸ್ತಿ. ಸೊ ಥರ ಏನೂ ಮಾಡ್ಕೋಬೇಡಿ, ನಿಮಗೆ ನೀವೇ ಕಂಪೇರ್ ಮಾಡ್ಕೊಳ್ಳಿ. ಸೊ ನಿನ್ನೆ ನಾನು ಹೀಗಿದ್ದೆ ಅಲ್ವಾ, ಸೊ ನಾನು ಇವತ್ತು ಕಾನ್ಸೆಪ್ಟ್ನ ಕಲ್ತಿದ್ದೀನಿ, ಸೊ ಹ್ಯಾವ್ ಇಂಪ್ರೂವ್ಡ್ 0.1%. ನೆನ್ನೆ 0 ಇದ್ದೆ, ನಾನು ಏನೂ ಓದಿರಲಿಲ್ಲ. ಸೊ ಇವತ್ತು ನಾನೊಂದು ಕಾನ್ಸೆಪ್ಟ್ ಆದರೂ ರೀಡ್ ಮಾಡಿದ್ದೀನಿ, 0.1%. ಸೊ ಅಲ್ವಾ, ಸೊ 100% ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಇವತ್ತು 0.1 ಅಂದರೆ ನಾಳೆ 0.2, ನಾಳೆ 0.3, ಅದೇ ಥರ 100 ಲೆವೆಲಿಗೆ ರೀಚ್ ಆಗ್ತೀರ. ನೀವು ಬೇರೆಯವ್ರಿಗೆ ಕಂಪೇರ್ ಮಾಡೋದು ಅವಶ್ಯಕತೆ ಇರಲ್ಲ. ಸೊ ಡಿಸ್ಟ್ರಾಕ್ಟ್ ಕೂಡ ಆಗಬೇಡಿ. ಸ್ವಲ್ಪ ಏನಂತಂದರೆ ಮೊಬೈಲ್ ಯೂಸಸ್ನ ಸ್ವಲ್ಪ ಕಮ್ಮಿ ಮಾಡಿ. ಅಂದರೆ ನಿಮಗೆ ಯೂಸ್ಫುಲ್ ಇರೋ ಕಂಟೆಂಟ್ಸ್ನ ನೀವೇನಾದರೂ ನೋಡಬೇಕು ಅಥವಾ ತಿಳ್ಕೊಬೇಕು ಅಂತಂದರೆ ಯೂಸ್ ಮಾಡಿ. ಬಟ್ ಅನ್ನೆಸೆಸರಿಯಾಗಿ ನೋಡೋಕೆ ಹೋಗಬೇಡಿ, ಇಟ್ಸ್ ಎ ವೆರಿ ಟೈಮ್ ವೇಸ್ಟ್ ಆಗುತ್ತೆ. ನೆಕ್ಸ್ಟ್, ಸೊ ಮಿಸ್ಟೇಕ್ಸ್ ಟು ಅವಾಯ್ಡ್ ಏನು ಅಂತಂದರೆ ತುಂಬ ಜನ ಮಾಡ್ತಾರೆ, ರಿವಿಷನ್ನೇ ಮಾಡಲ್ಲ, ಒಂದು ಸತಿ ಓದ್ಬಿಟ್ಟು ಡೈರೆಕ್ಟ್ ಎಕ್ಸಾಮಿಗೆ ಬಂದು ಕೂರೋ ಚಾನ್ಸಸ್ ಇರುತ್ತೆ. ಬಟ್ ನೋ, ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ಸತಿ ರಿವೈಸ್ ಮಾಡ್ತಿರೋ, ಸೊ ಬೇಸಿಕ್ ಬುಕ್ಸ್ನ ನ್ಯೂ ಟಾಪಿಕ್ಸ್ ಅದ್ರ ಬಗ್ಗೆ ನೀವೇನು ಓದಿರ್ತೀರೋ ಫಸ್ಟ್ ಟೈಮು ಅದನ್ನೇ ರಿಪೀಟ್ ಮಾಡಿ. ಸೊ ಅದ್ರ ಬಗ್ಗೆ ಏನಾದರೂ ನ್ಯೂ ಕಂಟೆಂಟ್ ಸಿಕ್ತು ಅಂತ ಅದ್ರ ಬಗ್ಗೆ ರೀಡ್ ಮಾಡೋಕ್ಕೆ ಹೋಗಲೇಬೇಡಿ. ದಿಸ್ ಇಸ್ ಅ ವೆರಿ ಬಿಗ್ ಮಿಸ್ಟೇಕ್. ಸ್ಟೂಡೆಂಟ್ಸ್ ಸೋ ಮೆನಿ ಲೈಕ್ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಅದೇ ಒಂದು ಕಂಟೆಂಟ್ ಅವ್ರಿಗೆ ಚೆನ್ನಾಗಿ ಅನಿಸಿರುತ್ತೆ, ಸೊ ಓದಿರ್ತಾರೆ. ಬಟ್ ಬೇರೆದು ನೋಡಿಬಿಟ್ಟು ಇಟ್ಸ್ ಎ ಲೆಂತಿ ಆಗಿದೆ, ಚೆನ್ನಾಗಿದೆ ಅಂತ ಅದನ್ನು ಓದ್ತಾರೆ. ಮತ್ತು ಇದು ಮಿಕ್ಸ್ ಆಗಿ ಯಾವುದು ನೆನಪಿಗೆ ಬರಲ್ಲ. ಸೊ ಒಂದು ನೀವೇನು ಕಂಟೆಂಟ್ ಮಾಡಿರ್ತೀರೋ ಅಥವಾ ನೋಟ್ಸ್ ಮಾಡಿರ್ತೀರೋ ಅದೇ ರಿಪೀಟ್ ಆಗಿ ಓದಿ, ರಿವೈಸ್ ಮಾಡ್ತಾನೇ ಇರಿ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ಟೂ ಮೆನಿ ರಿಸೋರ್ಸ್. ಅದೇ ಇದಂತೂ ಮಾಡಲೇಬೇಡಿ. ಓಕೆ, ಸೊ ಒನ್ ರಿಸೋರ್ಸಿಗೆ ನೀವು ಕಮಿಟ್ ಆಗಿ ಇರಲೇಬೇಕು. ನೆಕ್ಸ್ಟ್, ರ್ಯಾಂಡಮ್ ಸ್ಟಡಿಂಗ್. ಸೊ ಇವತ್ತು ನಾನು ಒಂದು ಕಾನ್ಸೆಪ್ಟ್ಸ್ ಓದಿದ್ದೀನಿ, ನಾಳೆ ಯಾವುದೋ ಒಂದು ಚಾಪ್ಟರ್ ಓದೋದು, ನಾಳೆ ಯಾವುದೋ ಇನ್ನೊಂದು ಸಬ್ಜೆಕ್ಟ್ ಓದೋದು. ಸೊ ಆ ಥರ ಇತ್ತು ಅಂತಂದರೆ ನಿಮಗೆ ಕನೆಕ್ಟಿವಿಟಿನೇ ಇರಲ್ಲ. ಸೊ ಇವತ್ತು ಓದಿದ್ದೆ ಅಲ್ವಾ, ಮರ್ತೋಗಿರುತ್ತೆ, ನೀವು ಮತ್ತೆ ಲೈಕ್ ಫಸ್ಟಿಂದ ಓದಬೇಕು ಅಂತ ಫೀಲ್ ಆಗುತ್ತೆ. ಸೊ ಏನಂತಂದರೆ ಒಂದು ಚಾಪ್ಟರ್ ಅಥವಾ ಒಂದು ಕಂಪ್ಲೀಟ್ ರೀಡ್ ಮಾಡೋ ಅಷ್ಟೊತ್ತಿಗೆ ನೀವು ಒಂದು ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟು ಕಂಪ್ಲೀಟ್ ಮಾಡಿ. ಸೊ ಅವಾಗ ಒಂದು ಕಂಪ್ಲೀಟ್ ಒಂದು ಆಫ್ ದ ಪೋರ್ಷನ್ ಆದರೂ ನಿಮಗೆ ಕಂಪ್ಲೀಟ್ ಆಗಿರುತ್ತೆ. ಓಕೆನಾ, ರ್ಯಾಂಡಮ್ ಆಗಿ ಓದಕ್ಕೆ ಹೋಗಬೇಡಿ. ಆ್ಯಂಡ್ ನಾಟ್ ಅನಲೈಸಿಂಗ್ ದ ಟೆಸ್ಟ್. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಇದಂತೂ ನಂಗೆ ಹೇಳಿ, ನೀವೇನಾದ್ರು ಟೆಸ್ಟ್ ಎಲ್ಲ ಮಾಡಿ ಬಂದಾದ್ಮೇಲೆ ಯಾರ್ಯಾರು ಟೆಸ್ಟ್ ಅನಾಲಿಸಿಸ್ ಮಾಡಬೇಕು ಅಂತ ಶೀಟಲ್ಲಿ ಬರ್ಕೊಂಡ್ರು, ಸೊ ಅವ್ರು ಯಾರು ಮಾಡಿದ್ರು ಅವ್ರು ಕಮೆಂಟ್ ಮಾಡ್ತಾರೆ. ಓಕೆನಾ, ಸೊ ನೋಡೋಣ. ಸೊ ಯಾರೇ ಟೆಸ್ಟ್ನ ಅನಾಲಿಸಿಸ್ ಮಾಡಿದ್ರು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಮಾಡಿ ನೋಡಿ, ನೆಕ್ಸ್ಟ್ ಎಕ್ಸಾಮ್ಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್,
ಸೊ ಸಕ್ಸಸ್ ಅಂತ ಒಂದು ಫಾರ್ಮುಲಾ ತಂದಿದೆ. ಇದು ನೀವು ನಿಮ್ಮದು ಏನು ಸ್ಟಡಿ ರೂಮ್ ಇರುತ್ತೆ ಅಂದರೆ ಇದನ್ನು ಹಾಕ್ಕೊಳ್ಳಿ, ಅಲ್ಲಿ ಬರೆದ್ಬಿಟ್ಟು ನಿಮ್ದು ಒಂದು ಶೀಟಲ್ಲಿ, ದೊಡ್ಡ ಶೀಟಲ್ಲಿ ಹಾಕ್ಕೊಳ್ಳಿ. ಸೊ ಮೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಸೊ ಒಂದು ಸ್ಟಡಿ ಫಸ್ಟ್ ಇವತ್ತಿಂದ ಸ್ಟಾರ್ಟ್ ಮಾಡೋದಂದ್ರೆ ಅಟ್ ದ ಎಂಡ್ ಎಕ್ಸಾಮ್ ಮುಗಿಯೋವರೆಗೂ. ಆ್ಯಂಡ್ ರಿವಿಷನ್. ಸೊ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮಾಕ್ ಟೆಸ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮಾಕ್ ಟೆಸ್ಟ್ ಅಂದರೆ ತುಂಬ ಇಂಪಾರ್ಟೆಂಟ್, ಓಕೆನಾ. ಸೊ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸೊ ಅನಾಲಿಸಿಸ್ ಮಾಡಿಬಿಟ್ಟು ನಿಮ್ಮದು ನೀವು ಹೇಗೆ ಬರೀತಿದ್ದೀರಾ, ಪ್ರೆಸೆಂಟ್ ಮಾಡ್ತಿದ್ದೀರಾ ಅನ್ನೋದನ್ನ ತಿಳ್ಕೊಬೇಕು. ಸೊ ಆ್ಯಂಡ್ ಕನ್ಸಿಸ್ಟೆನ್ಸಿ. ಸೊ ಈ 1 ವೀಕ್ ಮಾಡೋದು, ಇವತ್ತೇನಾದರೂ ಯಾವ್ದಾದ್ರು ಫಂಕ್ಷನ್ಗಿತ್ತು ಹೋಗಿ ಬರೋದು, ಸೊ ನೆಕ್ಸ್ಟ್ ಡೇನೂ ಬಿಟ್ಬಿಡೋದು. ಸೊ ಆ ಥರ ಮಾಡಲೇಬಾರ್ದು. ಇಫ್ ಯು ಟೇಕ್ ಬ್ರೇಕ್, ಸಂಡೇ ಬ್ರೇಕ್ ತೊಗೊಂಡ್ರಿ ಅಂತಂದರೆ ಮಂಡೆಯಿಂದ ಮತ್ತೆ ಆ ಕನ್ಸಿಸ್ಟೆನ್ಸಿ ಸ್ಟಾರ್ಟ್ ಮಾಡಿ. ಸ್ಯಾಟರ್ಡೆ ತನಕ ಅಂತೂ ಕನ್ಸಿಸ್ಟೆನ್ಸಿ ಇರಲೇಬೇಕು, ಬೇಕಾದ್ರೆ ಸಂಡೇ ಬ್ರೇಕ್ ತೊಗೊಳ್ಳಿ, ಓಕೆನಾ. ಆ ಥರ. ಸೊ ಕನ್ಸಿಸ್ಟೆನ್ಸಿ ಆ್ಯಂಡ್ ಪಾಸಿಟಿವ್ ಮೈಂಡ್ಸೆಟ್, ಓಕೆನಾ. ಸೊ ತೆಗಿತೀನಿ ಅಂತ 625 625 ನಾನು ತೆಗಿತೀನಿ. ಸೊ ನಿಮ್ಮ ಬೋರ್ಡಲ್ಲಿ ಅಂದರೆ ನೀವು ಸ್ಟಡಿ ರೂಮ್ ಏನಿರುತ್ತೆ ಅಥವಾ ನಿಮ್ಮದು ಟೇಬಲ್ ಏನಿರುತ್ತೆ ನೀವು ರೀಡ್ ಮಾಡೋದು, ಅಲ್ಲಂತೂ ಇದನ್ನು ಹಾಕ್ಕೊಂಡಿರಿ, ಓಕೆ. 625ಗೆ 625 ನಾನು ತೆಗಿತೀನಿ ಅಂತ, ಓಕೆ. ಸೊ ಹೇಗಿರಬೇಕು ಅಂತಂದರೆ ದೊಡ್ಡದಾಗಿ, ಇಲ್ಲಿ ನಂಗೆ ಚಿಕ್ಕದಾಗಿದೆ ಬಟ್ ದೊಡ್ಡದಾಗಿ 625ಗೆ 625, ಓಕೆ. ಸೊ ಈ ಏನಿದೆ ನಂಬರ್ಸ್ ಮಾತ್ರ ನಿಮ್ಮದು ರೂಮ್, ಸ್ಟಡಿ ರೂಮಲ್ಲಿ ಅಥವಾ ಏನೇ ಇದ್ರೂ ಕೂಡ ಅಲ್ಲಿ ನೀವು ನೋಡ್ತಾನೆ ಇರಬೇಕು. ಓಕೆ 625 ನಾನು ತೆಗಿತೀನಿ ಅಂತ. ಆ ಮೈಂಡ್ಗೂ ಕೂಡ ನಿಮಗೆ ಏನಿರ್ತಂತಂದ್ರೆ ಆ ಮಾರ್ಕ್ಸ್ನ ಆಲ್ರೆಡಿ ಅಷ್ಟು ರೀಚ್ ಆಗ್ತೀರಾ. ಅಂದರೆ ವಿತ್ ಡಿಸಿಪ್ಲಿನ್ ಆಗಿರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಮಾಕ್ ಟೆಸ್ಟ್, ರಿವಿಷನ್, ಎವ್ರಿಥಿಂಗ್. ಸೊ ಅದರಿಂದ ಮಾತ್ರ ಯು ಕ್ಯಾನ್ ಅಚೀವ್ ಟು ದ 625. ಏನಂದರೆ ಸ್ಮಾಲ್ ಡೈಲಿ ಇಂಪ್ರೂವ್ಮೆಂಟ್ಸ್ ಕ್ರಿಯೇಟ್ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್. ಎಕ್ಸ್ಟ್ರಾರ್ಡಿನರಿಗಿಂತ ಸೊ ಒಂದು ರಿಸಲ್ಟ್ಸ್ ಒಂದು ಲೆವೆಲ್ಲಿಗಾದರೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ಸ್ಮಾಲ್ ಡೈಲಿ ಇಂಪ್ರೂವ್ಮೆಂಟ್ಸ್ ಇರಲೇಬೇಕು. ಸೊ ಅಟ್ ಲಾಸ್ಟಲ್ಲಿ ನಾನು ಎಲ್ಲ ಒಟ್ಟಿಗೆ ಮಾಡ್ತೀನಿ ಅಂತಂದರೆ ಆಗೋದೇ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅಂತಂದರೆ ಟ್ರಸ್ಟ್ ದ ಪ್ರೊಸೆಸ್. ನೀವೇನು ಮಾಡ್ತಿದ್ದೀರೋ ಆ ಪ್ರೊಸೆಸ್ನ ಟ್ರಸ್ಟ್ ಮಾಡಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಕೂಡ ಮೇಂಟೈನ್ ಮಾಡಿ. ಸೊ ಪಕ್ಕ ಸ್ಟೂಡೆಂಟ್ಸ್ ನೀವಂತೂ ಪಕ್ಕ 625 625 ತೆಗಿತೀರಾ. ಸೊ ಆವಾಗ ನಿಮ್ಮ ಮನೇಲೂ ಕೂಡ ತುಂಬ ಹ್ಯಾಪಿ ಆಗಿರ್ತಾರೆ. ನಿಮಗೂ ಕೂಡ ಒಂದು ಲೈಕ್ ಅವಾಗೆಲ್ಲ ರಿಸಲ್ಟ್ಸ್ ಬಂದಿದ್ದ ತಕ್ಷಣವೇ ನಿಮಗೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿರ್ತಾರಲ್ವ. ಸೊ ಯಾವುದು ಜಿಲ್ಲೆಯಲ್ಲಿ ಅಥವಾ ಯಾವ್ದು ಸ್ಟೇಟಲ್ಲಿ ಯಾವ್ದು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಅದರೆಲ್ಲ ಕೇಳೋ ತುಂಬ ಖುಷಿ ಆಗುತ್ತೆ ಆಗ. ಸೊ ಅದಕ್ಕೋಸ್ಕರ ಇವತ್ತಿಂದನೇ ಪ್ಲ್ಯಾನ್ ಮಾಡಿ. ಸೊ ನಿಮಗಂತೂ 625 625 ತೆಗಿತೀರಾ. ಸೊ ನನ್ನ ಕಡೆನಂತೂ ಏನೇ ಡೌಟ್ಸ್ ಇತ್ತು ಅಥವಾ ಏನೇ ಕಂಟೆಂಟ್ ಬೇಕಿದ್ರು ಕಮೆಂಟ್ ಮಾಡಿ. ಸೊ ನಿಮಗೇನಾದರೂ ಡೌಟ್ಸ್ ಕೂಡ ಇತ್ತು ಅಥವಾ ನಿಮ್ಗೆ ಈ ಥರ ವೀಡಿಯೋ ಬೇಕು ಅಂತಿದ್ರು ಕೂಡ ಸೊ ಪ್ಲೀಸ್ ಡೂ ಕಮೆಂಟ್. ಸೊ ಅದ್ರ ಬಗ್ಗೆ ನಿಮಗೆ ಮಾಡಿಕೊಡ್ತೀನಿ. ಸೊ ಅದೇನಿಲ್ಲ, ಡೌಟ್ಸ್ ಇದ್ದರೂ ಕೂಡ ನಿಮಗೇನೇ ಡೌಟ್ಸ್ ಇದ್ರು, ಸಿಲಿ ಡೌಟ್ಸ್ ಇದ್ರೂ ಪರವಾಗಿಲ್ಲ. ಸೊ ನಿಮ್ಗೆ ಅಲ್ಲಿ ಕ್ಲಾಸಲ್ಲಿ ಟೀಚರ್ಸ್ ಹತ್ರ ಕೇಳೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಡೂ ಕಮೆಂಟ್ ಇಟ್ ಆನ್. ಸೊ ವಿಡಿಯೋಲಿ ಕಮೆಂಟ್ ಮಾಡಿ, ಸೊ ನಾನು ರಿಪ್ಲೈ ಮಾಡ್ತೀನಿ. ಬಟ್ 625 ತೆಗಿಬೇಕು ಅನ್ನೋದನ್ನ ಮಾತ್ರ ನೀವು ಪಾಸಿಟಿವ್ ಆ ಮೈಂಡ್ಸೆಟ್ಟಿಂದ ಆಚೆ ಬರಬಾರ್ದು, ಓಕೆ. ಸೊ ಇವತ್ತು ನೀವು ಯಾರೇ ವಿಡಿಯೋ ನೋಡಿದ್ರು ಕೂಡ ಸೊ ನಿಮ್ಮ ಮೈಂಡಲ್ಲಿ ಹೇಗಿರಬೇಕು ಅಂದರೆ ನಾನು 10th 625 ತೆಗಿತೀನಿ ಅನ್ನೋದನ್ನ ನಿಮ್ಮದು ಏನು ರೂಮ್ ಇದೆ ಅದರಲ್ಲೇ ಹಾಕ್ಕೊಳ್ಳೇಬೇಕು, ತೆಗಿತೀರಾ. ಸೊ ನನ್ನ ಕಡೆಂತೂ ಆಲ್ ದ ಬೆಸ್ಟ್. ಬಟ್ ಇದೇ ಥರ ಮುಂದೆ ಕಂಟೆಂಟ್ ಬರಬೇಕು ಅಂತಂದರೆ ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ವೇದಾಂತು SSLC 10th ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ನಮ್ಮ ವಾಟ್ಸಪ್ ಚಾನಲ್ ನಮ್ಮ ವೇದಾಂತು SSLC 10th ಕೂಡ ಇದೆ. ಆ್ಯಂಡ್ ಟ್ವಿಟರ್ ನಮ್ಮ ವೇದಾಂತದ್ದು SSLC 10th ಅದರಲ್ಲಿದೆ. ಇನ್ಸ್ಟಾ ಫಾಲೋಸ್ ಯಾರಿಲ್ಲ ಬಿಡಿ, ಸೊ ಎಲ್ಲ ಇರ್ತಾರೆ. ಸೊ ಅಲ್ಲೂ ಫಾಲೋ ಮಾಡಿ. ಆ್ಯಂಡ್ ಸ್ನ್ಯಾಪ್ಚಾಟ್ ಕೂಡ ಯೂಸರ್ಸ್ ತುಂಬ ಇದ್ದಾರೆ. ಸೊ ಅಲ್ಲೂ ಹೋಗಿ ನೀವು ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ಡೈಲಿ ಕಂಟೆಂಟ್ಸ್ ಅಪ್ಡೇಟ್ಸ್ ನಿಮಗೆ ಬೇಗ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೊ ಯಾವುದೇ ಕಂಟೆಂಟ್ ಕೂಡ ನಿಮಗೆ ಮಿಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಸೊ ಆಲ್ ದ ವೆರಿ ಬೆಸ್ಟ್. ಸೊ ಈಗಲಿಂದನೇ ಪ್ರಿಪೇರ್ ಆಗಿ. ನನ್ನ ಕಡೆ ಅಂತೂ ಫುಲ್ ನಿಮಗೆ ಏನೇ ಸಪೋರ್ಟ್ ಇತ್ತು ಅಥವಾ ಏನೇ ಡೌಟ್ಸ್ ಇತ್ತು, ಏನೇ ಬೇಕು ಅಂತಂದ್ರೂ ಕೂಡ ಕಮೆಂಟ್ ಹಾಕಿ. ಸೊ ಆಲ್ ದ ವೆರಿ ಬೆಸ್ಟ್. ಈಗಲಿಂದನೇ ಸ್ಟಾರ್ಟ್ ಮಾಡಿ. ಸೊ ಹ್ಯಾಪಿ ಜರ್ನಿ, ಓಕೆ. ಬೈ ಬಾಯ್. ನೆಕ್ಸ್ಟ್ ವೀಡಿಯೋಲಿ ಮೀಟ್ ಆಗೋಣ.